ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಪ್ರಕಟಣೆ. ಇದೇ ಬರುವ ಮೇ 1ರಿಂದ ಪಾಂಚಜನ್ಯ IAS ನ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇವೆ. ಅದೇ ರೀತಿ ಸ್ಕ್ರೀನ್ ಮೇಲೂ ಸಹ ಅದು ಕಾಣಿಸ್ತಾ ಇರುತ್ತೆ. ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮುಖ್ಯವಾದ ವಿಷಯಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು, ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಾಗಿರಬಹುದು, 26 ಕಿಲ್ಡ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ ಟೆರರಿಸ್ಟ್ ಅಟ್ಯಾಕ್. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ಅಟ್ಯಾಕ್ ಮಾಡಿರೋದ್ರಿಂದ ಸುಮಾರು 26 ಜನರು ಸಾವನ್ನಪ್ಪಿದ್ದಾರೆ. ಟೆರರಿಸ್ಟ್ ಅಟ್ಯಾಕ್ ಆನ್ ಟೂರಿಸ್ಟ್. 26 people, including 2 foreigners, were killed when militants opened fire on a group of tourists visiting Baisaran in Pahalgam, Jammu and Kashmir. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಬೈಸರನಿಗೆ ಭೇಟಿ ನೀಡುತ್ತಿದ್ದಂತಹ ಪ್ರವಾಸಿಗರ ಗುಂಪಿನ ಮೇಲೆ ಉಗ್ರಗಾಮಿಗಳು ಗುಂಡು ಹಾರಿಸಿದ್ದಾರೆ. ಇದರಲ್ಲಿ 2 ವಿದೇಶಿಯರು ಸೇರಿದ ಹಾಗೆ ಒಟ್ಟು 26 ಜನರು ಸಾವನ್ನಪ್ಪಿದ್ದಾರೆ. ರೆಸ್ಪಾನ್ಸಿಬಿಲಿಟಿ ಕ್ಲೇಮ್ಡ್ ಬೈ TRF. ಮತ್ತೆ ಈ ಒಂದು ದುಷ್ಕೃತ್ಯದ ಜವಾಬ್ದಾರಿಯನ್ನ ಟೆರರಿಸ್ಟ್ ಗ್ರೂಪ್ ಕಾಲ್ಡ್ ದ ರೆಸಿಸ್ಟೆನ್ಸ್ ಫ್ರಂಟ್ ಅಂತಂದ್ರೆ ಲಷ್ಕರ್ ಎ ತೊಯ್ಬಾ ಇದೆಯಲ್ವಾ, ಇದರ ಒಂದು ಬ್ರಾಂಚ್ ಅಂತ ಹೇಳಬಹುದು, ಅದರ ಒಂದು ಚಿಕ್ಕ ಗುಂಪು ಅದು ವಹಿಸಿಕೊಂಡಿದೆ. ಇಟ್ ಇಸ್ ಸೆಡ್ ದೇ ಕ್ಯಾರಿಡ್ ಔಟ್ ದಿ ಅಟ್ಯಾಕ್. ಈ ದಾಳಿಯನ್ನು ನಾವೇ ನಡೆಸಿದ್ದಾಗಿ ಅವ್ರು ಹೇಳ್ತಾ ಇದ್ದಾರೆ. ದೇ ಕ್ಲೇಮ್ಡ್ ಇಟ್ ವಾಸ್ ವಾರ್ನಿಂಗ್ ಅಗೇನ್ಸ್ಟ್ ಔಟ್ಸೈಡರ್ ಸೆಟ್ಲಿಂಗ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಅವ್ರ ಪ್ರಕಾರ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಮುಸ್ಲಿಮರನ್ನ ಬಿಟ್ಟು ಅಥವಾ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರಲ್ವಾ ಹೊರಗಿನವರು, ಅವರ ಮೇಲೆ ನಾವು ಮಾಡ್ತಾ ಇರುವಂತಹ ದಾಳಿ ಇದು. ಹಾಗಾಗಿ ಅವರು ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಇರಬಾರದು ಅಂತ ಅವರು ಎಚ್ಚರಿಕೆ ನೀಡೋದು ಇದು ಅಂತ ಈ ಮೂಲಕ ಹೇಳ್ತಾ ಇದ್ದಾರೆ. ದಾಳಿ ಅನ್ನೋದು ಬೇರೆಯವರಿಗೆ ನೀಡ್ತಾ ಇರುವಂತ ಎಚ್ಚರಿಕೆ ಅನ್ನೋದು ಅವರ ವಾದ. ಇದಾದ ನಂತರ ಮುಂದಿನ ಆರ್ಟಿಕಲ್ ಎಡಿಟೋರಿಯಲ್ ಇದೆ. ಮೂವ್ ದಟ್ ಎಂಡೇಂಜರ್ಸ್ ದ ರೈಟ್ ಟು ವೋಟ್. ಮುಖ್ಯವಾಗಿ ಆಧಾರ್ ಕಾರ್ಡ್ ಅನ್ನ ವೋಟಿಂಗ್ ID ಜೊತೆ ಲಿಂಕ್ ಮಾಡೋದಕ್ಕೆ ಸಂಬಂಧಪಟ್ಟ ವಿಷಯ. ರಿಸ್ಕ್ ಆಫ್ ಲೂಸಿಂಗ್ ವೋಟಿಂಗ್ ರೈಟ್ಸ್. ಹೀಗೆ ಲಿಂಕ್ ಮಾಡೋದ್ರಿಂದ, ಲಿಂಕಿಂಗ್ ಆಧಾರ್ ವಿತ್ ವೋಟರ್ ID ಕ್ಯಾನ್ ಲೀಡ್ ಟು ಮೆನಿ ಜೆನ್ಯೂನ್ ವೋಟರ್ಸ್ ಲೂಸಿಂಗ್ ದರ್ ರೈಟ್ ಟು ವೋಟ್, ಎಸ್ಪೆಷಲಿ ಡ್ಯೂ ಟು ಎರರ್ಸ್ ಆರ್ ಮಿಸ್ ಮ್ಯಾಚಸ್ ಇನ್ ಡೇಟಾ. ಮೊದಲು ನಾವು ಯಾವ ಸಮಸ್ಯೆಯನ್ನ ಎದುರಿಸ್ತಾ ಇದ್ವಿ ಅಂತಂದ್ರೆ, ವೋಟರ್ ID ಡೂಪ್ಲಿಕೇಶನ್ ಆಗುತ್ತೆ. ಕೆಲವೊಂದ್ ಕಡೆ ಬೇಡದೇ ಇರೋ ರೀತಿ ಎಷ್ಟೊಂದು ಘಟನೆಗಳು ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗ ಸರ್ವ ಪಕ್ಷಗಳ ಸಭೆಯನ್ನ ಸಹ ಕರೆದಿತ್ತು. ಇದನ್ನೆಲ್ಲ ನಾವು ನೋಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಮೇಲೆ ಬಂದಂತಹ ಸಲಹೆ ಏನು ಅಂತಂದ್ರೆ, ಈ ವೋಟರ್ ಐಡಿಯನ್ನ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡೋದು ಅಂತ. ಹೀಗೆ ಲಿಂಕ್ ಮಾಡೋದ್ರಿಂದಾನು ಕೆಲವೊಂದು ಅಪಾಯಗಳಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಂದ್ ಸಾರಿ ಈ ಡೇಟಾದಲ್ಲಿ ಮಾಹಿತಿ ದೋಷಗಳಿದ್ರೆ ಆವಾಗ ಮತ್ತೆ ಸಮಸ್ಯೆ ಉಂಟಾಗತ್ತೆ. ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಒಂದು ಹೆಸರು ಇರುತ್ತೆ, ಚಿಕ್ಕ ಸ್ಪೆಲ್ಲಿಂಗ್ ಮಿಸ್ಟೇಕ್ ವೋಟರ್ ಐಡಿ ಅಥವಾ ಯಾವ್ದ್ರಲ್ಲಾದ್ರೂ ಡಿಫರೆನ್ಸ್ ಇದ್ರು ಸಹ ಆವಾಗ ಅವರು ವೋಟ್ ಮಾಡ್ಲಿಕ್ಕೆ ಆಗದೆ ಇರಬಹುದು. ಇಂತಹ ಸಮಸ್ಯೆಗಳು ಎದುರಾಗಬಹುದು ಅಂತ ಮೊದಲನೇ ಪಾಯಿಂಟ್. ನಾಟ್ ಟ್ರೂಲಿ ವಾಲಂಟರಿ ಆಲ್ದೋ ಗವರ್ಮೆಂಟ್ ಸೇಸ್ ಲಿಂಕಿಂಗ್ ಆಧಾರ್ ಈಸ್ ಆಪ್ಷನಲ್. ಸರ್ಕಾರ ಏನ್ ಹೇಳ್ತಾ ಇದೆ ಅಂತಂದ್ರೆ, ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡೋದು ಅವರ ಐಚ್ಛಿಕ ಆಯ್ಕೆ, ಅಂತಂದ್ರೆ ಯಾರು ಒತ್ತಾಯ ಮಾಡ್ತಾ ಇಲ್ಲ, ಅವ್ರು ಬೇಕಾದ್ರೆ ಮಾಡ್ಕೊಳ್ಬಹುದು. ಇನ್ ರಿಯಾಲಿಟಿ ಆದ್ರೆ ನಿಜವಾಗಿ ವಾಸ್ತವದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಪೀಪಲ್ ಆರ್ ಫೋರ್ಸ್ಡ್ ಟು ಗಿವ್ ದರ್ ಆಧಾರ್ ನಂಬರ್. ಜನರಿಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ವೋಟರ್ ID ಜೊತೆ ಲಿಂಕ್ ಮಾಡಲೇಬೇಕು ಅಂತ ಒತ್ತಾಯವನ್ನ ಹೇರ್ತಾ ಇದ್ದಾರೆ. ಆರ್ ಎಲ್ಸ್ ದೇ ಫೇಸ್ ಪ್ರೆಷರ್ ಅಂಡ್ ಡಿಫಿಕಲ್ಟೀಸ್. ಈ ರೀತಿ ಮಾಡದೇ ಇದ್ರೆ ಮುಂದೆ ಬೇರೆ ಬೇರೆ ಸಮಸ್ಯೆ ಆಗತ್ತೆ ಅಂತ ಅವರ ಮೇಲೆ ಬೆದರಿಕೆಯನ್ನ ಹೇರ್ತಾ ಇದ್ದಾರೆ. ಇನ್ನು ಆಧಾರ್ ಇಸ್ ನಾಟ್ ಅ ಪ್ರೂಫ್ ಆಫ್ ಸಿಟಿಜನ್ಶಿಪ್. ಆಧಾರ್ ಕಾರ್ಡ್ ಅನ್ನೋದು ಈಗ ನಮ್ಮ ದೇಶದ ಪೌರತ್ವಕ್ಕೆ ಇರುವಂತ ಒಂದು ಪುರಾವೆ ಅಲ್ಲ. ಆಧಾರ್ ಇಸ್ ಓನ್ಲಿ ಪ್ರೂಫ್ ದಟ್ ಸಮ್ಮನ್ ಲಿವ್ಸ್ ಇನ್ ಇಂಡಿಯಾ. ಆಧಾರ್ ಇದೆ ಅಂತಂದ್ರೆ ಅವರು ಭಾರತದಲ್ಲಿ ವಾಸಿಸ್ತಾ ಇದ್ದಾರೆ. ನಾಟ್ ದಟ್ ದೇ ಆರ್ ಸಿಟಿಸನ್. ಭಾರತದಲ್ಲಿ ವಾಸಿಸುವವರು ಎಲ್ಲರೂ ಭಾರತದ ಪೌರರಲ್ಲ, ನಾಗರಿಕರಲ್ಲ. ಅದೇ ರೀತಿ ಆಧಾರ್ ಕಾರ್ಡ್ ಇರೋರೆಲ್ಲರೂ ಭಾರತದ ನಾಗರಿಕರಲ್ಲ. ಸೊ ಯೂಸಿಂಗ್ ಇಟ್ ಫಾರ್ ವೋಟರ್ ವೆರಿಫಿಕೇಶನ್ ಇಸ್ ರಿಸ್ಕಿ ಅಂಡ್ ರಾಂಗ್. ಹಾಗಾಗಿ ಇದನ್ನ ನಾವು ವೋಟರ್ ವೆರಿಫಿಕೇಶನ್ಗೆ ಯೂಸ್ ಮಾಡಿದ್ರೆ ಅದರಲ್ಲಿ ರಿಸ್ಕ್ ಇರಬಹುದು, ಕೆಲವೊಂದು ಅಪಾಯಗಳಿರುತ್ತೆ, ಅದು ತಪ್ಪು ಹೌದು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಪ್ರೈವೇಸಿ ಅಂಡ್ ಮಿಸ್ಯೂಸ್ ಕನ್ಸರ್ನ್ಸ್. ಒನ್ಸ್ ಆಧಾರ್ ಇಸ್ ಲಿಂಕ್ಡ್ ಟು ವೋಟರ್ IDs, personal data can be misused for spying, voter profiling or influencing election unfairly. ಈಗ ಯಾವುದಾದ್ರೂ ನೀವೇ ಒಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅನ್ನ ಯೂಸ್ ಮಾಡ್ತಿದ್ದೀರಿ ಅಂತ ಇಟ್ಕೊಂಡ್ರೆ, ನಿಮ್ಮದೇ ಆದ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗಿರುತ್ತೆ. ಈಗ ಆ ಒಂದು ಕಂಪನಿಗಳ ಸರ್ವರ್ಗಳಲ್ಲಿ ನಿಮ್ಮ ಒಂದು ಪ್ರೊಫೈಲಿಂಗ್ ನಡೆಯುತ್ತೆ. ಪ್ರೊಫೈಲಿಂಗ್ ಅಂತಂದ್ರೆ ನಿಮ್ಗೆ ಯಾವ್ದು ಇಷ್ಟ ಇಲ್ಲ, ಯಾವ ವಿಡಿಯೋವನ್ನ ಹೆಚ್ಚು ನೋಡ್ತೀರಾ, ಯಾವ ತರದ ಕಂಟೆಂಟ್ಗಳು ನಿಮ್ಗೆ ತೋರಿಸಿದ್ರೆ ಒಳ್ಳೇದು ಅಂತ ಅವರು ಮೊದಲೇ ಅಲ್ಗಾರಿದಮ್ ಅಲ್ಲಿ ರೆಡಿ ಮಾಡ್ಕೊಂಡಿರ್ತಾರೆ. ಅಂತಹ ಕಂಟೆಂಟ್ಗಳೇ ನಿಮ್ಗೆ ತೋರಿಸ್ತಾ ಹೋಗ್ತಾರೆ.
ಹಾಗಾಗಿ ಅವ್ರ ಉದ್ದೇಶ ಏನು, ನೀವು ಹೆಚ್ಚೆಚ್ಚು ಆ ಒಂದು ಪ್ಲಾಟ್ಫಾರ್ಮ್ ಅನ್ನ ಬಳಸೋದು. ಅದೇ ರೀತಿ ಈಗ ಆಧಾರ್ ಕಾರ್ಡಿನ ಮಾಹಿತಿ ಒಂದು ವೇಳೆ ಸೋರಿಕೆ ಆದ್ರೆ ಇದನ್ನ ಬೇರೆ ಬೇರೆ ದುಷ್ಕೃತ್ಯಗಳಿಗೂ ಸಹ ಉಪಯೋಗಿಸ್ಕೊಳ್ಬಹುದು. ಮತ್ತೆ ಆ ವೋಟರ್ ಐಡಿ ಜೊತೆ ಲಿಂಕ್ ಆಗಿರೋದ್ರಿಂದ ಅವರ ಒಂದು ವೋಟಿಂಗ್ ಬಿಹೇವಿಯರ್ ಯಾವ ರೀತಿ ಇದೆ, ಡೇಟಾ ಬ್ರೀಚ್ ಆಗುವ ಸಾಧ್ಯತೆ ಸಹ ಇರುತ್ತೆ. ಇದರಿಂದಾಗಿ ರಾಜಕೀಯ ಪಕ್ಷಗಳು ತಂತ್ರಜ್ಞಾನವನ್ನ ಮಿಸ್ಯೂಸ್ ಮಾಡಿಕೊಂಡು ಜನರಿಗೆ ಹಾನಿಯಾಗುವಂತ ಕೆಲವು ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಅನ್ನೋದು ಈ ಪಾಯಿಂಟಿನ ಅರ್ಥ. ಇದಾದ ನಂತರ ಮುಂದಿನ ವಿಷಯ ಈ ಕಡೆ ಒಂದಿದೆ ಅಲ್ವಾ, ಅಪೋಸಿಂಗ್ ಅಲ್ಲ, ಮ್ಯಾಟರ್ ದಟ್ ಕೌಂಟ್ ಇದು, ಮತ್ತೆ ಇದಾದ್ಮೇಲೆ ಅಪೋಸಿಂಗ್ ಇಂಪೊಸಿಷನ್ ಎರಡನ್ನ ನೋಡ್ತಾ ಹೋಗೋಣ. ಮೊದಲನೇದು ಜುಡಿಷಿಯರಿಗೆ ಸಂಬಂಧಪಟ್ಟಂತ ವಿಷಯ. ಜುಡಿಷಿಯರೀಸ್ ರೋಲ್ ಇಸ್ ಟು ಪ್ರೊಟೆಕ್ಟ್ ದಿ ಕಾನ್ಸ್ಟಿಟ್ಯೂಷನ್. ನ್ಯಾಯಾಂಗದ ಪಾತ್ರ ಏನು, ಸಂವಿಧಾನವನ್ನ ರಕ್ಷಣೆ ಮಾಡುವುದು, ಸಂವಿಧಾನಕ್ಕೆ ಯಾವುದೇ ಧಕ್ಕೆ ಬರದೇ ಇರೋ ರೀತಿ ನೋಡ್ಕೊಳ್ಳೋದು. ಸುಪ್ರೀಂ ಕೋರ್ಟ್ ಹ್ಯಾಸ್ ಟು ಪವರ್ ಟು ಚೆಕ್ ಇಫ್ ದ ಗವರ್ಮೆಂಟ್ ಲಾಸ್ ಆರ್ ಆಕ್ಷನ್ಸ್ ಗೋ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ದಿಸ್ ಇಸ್ ಅ ಕೀ ಪಾರ್ಟ್ ಆಫ್ ಇಂಡಿಯನ್ ಡೆಮೋಕ್ರಸಿ. ನಮ್ಮ ಪ್ರಜಾಪ್ರಭುತ್ವದ ಪ್ರಮುಖ ಅಂಶ ಏನು ಅಂತಂದ್ರೆ ಸರ್ಕಾರದ ಕಾನೂನುಗಳು ಅಥವಾ ಬೇರೆ ಬೇರೆ ಕ್ರಮಗಳು ಸಂವಿಧಾನಕ್ಕೆ ವಿರುದ್ಧ ಆಗಿದೆಯಾ ಅಂತ ಪರಿಶೀಲಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ ಇದೆ. ಹಾಗಾಗಿ ಈ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಸುಗಮವಾಗಿ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅಟ್ಯಾಕಿಂಗ್ ದ ಜುಡಿಷಿಯರಿ ಇಸ್ ಡೇಂಜರಸ್. ಕೆಲವು ದಿನಗಳ ಹಿಂದೆ ಕೆಲವು ರಾಜಕೀಯ ನಾಯಕರು ಏನ್ ಹೇಳ್ತಾ ಇದ್ದಾರೆ, ಜುಡಿಷಿಯರಿ ಅನಿವಾರ್ಯವಾಗಿ ಅನಗತ್ಯವಾಗಿ ಏನ್ ಮಾಡ್ತಾ ಇದೆ, ರಾಜಕೀಯ ಪಕ್ಷಗಳಿಗೆ ಸಂಬಂಧಿಸಿದ ಹಾಗೆ ಸಂಸತ್ತಿನ ಕೆಲವೊಂದು ಕ್ರಮಗಳಿಗೆ ಸಂಬಂಧಿಸಿದ ಹಾಗೆ ಮೂಗು ತೂರಿಸ್ತಾ ಇದೆ. ಜುಡಿಷಿಯರಿ ಇದರಲ್ಲಿ ಇಂಟರ್ಫಿಯರ್ ಆಗೋ ಅವಶ್ಯಕತೆ ಇಲ್ಲ ಅಂತ ರಾಜಕೀಯ ನಾಯಕರು ಹೇಳ್ತಾ ಇದ್ದಾರೆ. ಕ್ರಿಟಿಸಿಸಮ್ ಫ್ರಾಮ್ ಪೊಲಿಟಿಕಲ್ ಲೀಡರ್ಸ್ ಟ್ರೈಂಗ್ ಟು ಮೇಕ್ ದ ಜುಡಿಷಿಯರಿ ಲುಕ್ ವೀಕ್ ಇಸ್ ಹಾರ್ಮ್ಫುಲ್ ಅಂಡ್ ಥ್ರೆಟನ್ಸ್ ದಿ ಬ್ಯಾಲೆನ್ಸ್ ಆಫ್ ಪವರ್ ನೀಡೆಡ್ ಇನ್ ಹೆಲ್ದಿ ಡೆಮೋಕ್ರಸಿ. ಅಂದ್ರೆ ಈಗ ರಾಜಕೀಯ ನಾಯಕರ ಪ್ರಕಾರ ನ್ಯಾಯಾಂಗವನ್ನು ಅವರು ದುರ್ಬಲಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಟೀಕೆ ಮಾಡೋದ್ರಿಂದ ಮುಂದೆ ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಇದು ಹಾನಿಯನ್ನ ತರುತ್ತೆ, ಧಕ್ಕೆಯನ್ನು ಉಂಟು ಮಾಡುತ್ತೆ. ಮತ್ತೆ ಅಧಿಕಾರದ ಸಮತೋಲನ ಅಂತಂದ್ರೆ 3 ಮುಖ್ಯ ಅಂಗಗಳಿರುತ್ತೆ ಅಲ್ವಾ. ಮೊದಲನೇದು ನ್ಯಾಯಾಂಗ, ರಾಜ್ಯಾಂಗ, ಶಾಸಕಾಂಗ ಮತ್ತೆ ಕಾರ್ಯಾಂಗ. ಅಂತಂದ್ರೆ ನ್ಯಾಯಾಂಗದಲ್ಲಿ ಜುಡಿಷಿಯರಿ ಬರುತ್ತೆ, ರಾಜ್ಯಾಂಗ ಅಥವಾ ಶಾಸಕಾಂಗದಲ್ಲಿ ಈಗ ಬೇರೆ ಬೇರೆ ಪೊಲಿಟಿಷಿಯನ್ಗಳು ಬರ್ತಾರೆ, ಮತ್ತೆ ಕಾರ್ಯಾಂಗದಲ್ಲಿ ಬೇರೆ ಬೇರೆ ಬ್ಯೂರೋಕ್ರಾಟ್ಸ್ಗಳು ಇವರೆಲ್ಲ ಬರ್ತಾರೆ. ಇವರೆಲ್ಲ ಸೇರಿದಾಗಲೇ ದೇಶ ಸರಿಯಾಗಿ ನಡೀತಾ ಹೋಗೋದು. ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅಂತಂದ್ರೆ ಒಂದು ಅಂಗ ಇನ್ನೊಂದು ಅಂಗ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ, ಸರಿಯಾದ ಕೆಲಸಗಳನ್ನ ಮಾಡ್ತಾ ಇದೆಯಾ ಅಂತ ನೋಡ್ಕೊಳ್ಳೋದು, ಆ ಸಮತೋಲನವನ್ನ ಸಾಧಿಸೋದು. ಹಾಗಾಗಿ ಯಾವುದೇ ಒಂದು ನ್ಯಾಯಾಂಗ ಬಂದು ಪೊಲಿಟಿಷಿಯನ್ಸ್ ಅಥವಾ ಪಾಲಿಟಿಕ್ಸ್ ಅಲ್ಲಿ ಅಥವಾ ಬೇರೆ ಬೇರೆ ಅಂಗಗಳಲ್ಲಿ ಏನಾದ್ರೂ ತೊಂದರೆ ಆಗ್ತಿದ್ರೆ ಅದನ್ನ ಎತ್ತಿ ಹೇಳೋದು ಸರಿಯಾದ ಕ್ರಮ. ಆದ್ರೆ ಹಾಗ ಮಾಡಿದ್ದ ಮಾತ್ರಕ್ಕೆ ಅದು ತನ್ನ ಮಿತಿಯನ್ನ ಮೀರ್ತಾ ಇದೆ ಅಂತ ಅರ್ಥ ಅಲ್ಲ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಜುಡಿಷಿಯರಿ ಸ್ಟ್ಯಾಂಡ್ಸ್ ಫಾರ್ ಪೀಪಲ್ಸ್ ರೈಟ್. ನ್ಯಾಯಾಂಗ ಈಗ ಜನರ ಹಕ್ಕುಗಳ ಪರವಾಗಿ ನಿಂತಿದೆ. ರೀಸೆಂಟ್ ಜಡ್ಜ್ಮೆಂಟ್ಸ್ ಬೈ ಸುಪ್ರೀಂ ಕೋರ್ಟ್ ಹ್ಯಾವ್ ಪ್ರೊಟೆಕ್ಟೆಡ್ ದಿ ಪವರ್ ಆಫ್ ಎಲೆಕ್ಟೆಡ್ ಲೀಡರ್ಸ್ ಲೈಕ್ MLAs ಫ್ರಾಮ್ ಬೀಂಗ್ ಬ್ಲಾಕ್ಡ್ ಬೈ ಅನ್ಎಲೆಕ್ಟೆಡ್ ಅಫಿಷಿಯಲ್ಸ್. ಇತ್ತೀಚಿನ ಗವರ್ನರ್ಗೆ ಸಂಬಂಧಪಟ್ಟಂತ ನೀತಿ ಇದೆಯಲ್ವಾ, ಗವರ್ನರ್ ಮತ್ತೆ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂತ ನೀತಿ. ಇದರಲ್ಲಿ ಜನರಿಂದ ಆಯ್ಕೆಗೊಂಡಂತಹ ಜನಪ್ರತಿನಿಧಿಗಳಿಗೆ ಅವರಿಗೆ ಉಪಯೋಗ ಆಗ್ಲಿ ಅಂತಾನೆ ಸುಪ್ರೀಂ ಕೋರ್ಟ್ ಈ ಒಂದು ನಿರ್ಧಾರವನ್ನ ಕೈಗೊಂಡಿದೆ ಹೊರತು ಇದರಿಂದ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರೋದಿಲ್ಲ. ಶೋವಿಂಗ್ ದ ಕೋರ್ಟ್ಸ್ ರೂಲ್ ಇನ್ ಅಪ್ಹೋಲ್ಡಿಂಗ್ ಡೆಮೋಕ್ರಸಿ. ಹಾಗಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿ ಹಿಡಿಯುವಲ್ಲಿ ನ್ಯಾಯಾಲಯ ಈ ಮೂಲಕ ತನ್ನ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಪೋಸಿಂಗ್ ಇಂಪೋಸಿಷನ್ ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆರ್ಕ್ಟಿಕ್ ಮುಖ್ಯವಾಗಿ ಈ ಒಂದು ಆರ್ಟಿಕಲ್ ಅಲ್ಲಿ ಇದು ರಾಜ್ಯಗಳಿಗೆ ಸಂಬಂಧಪಟ್ಟಂತ ವಿಷಯ, ಅಂದ್ರೆ UPSC ಗೆ ಮುಖ್ಯವಾದ ವಿಷಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಇದ್ರ ಬಗ್ಗೆ ಮೊದಲು ಚರ್ಚೆ ಮಾಡಿದ್ದೇವೆ. ಅಂತಂದ್ರೆ ಹಿಂದಿ ಹೇರಿಕೆಯ ಬಗ್ಗೆ ಇರುವಂತಹ ವಿಷಯ. ಮಹಾರಾಷ್ಟ್ರದಲ್ಲಿ ಅಲ್ಲಿನ ಗವರ್ಮೆಂಟ್ ಕೆಲವೊಂದು ವಿಭಾಗಗಳಲ್ಲಿ ಇಂಗ್ಲಿಷ್ ಮರಾಠಿ ಜೊತೆ ಹಿಂದಿಯನ್ನು ಸಹ 3ನೇ ಲ್ಯಾಂಗ್ವೇಜ್ ಕನ್ಸಿಡರ್ ಮಾಡ್ತಾ ಇದೆ. ಅಲ್ಲಿ ಬಿಜೆಪಿ ಲೆಡ್ ಗವರ್ಮೆಂಟ್ ಇದೆ. ಹಾಗಾಗಿ ಈ ಒಂದು ಕ್ರಮಗಳನ್ನ ಕೈಗೊಳ್ತಾ ಇದೆ. ಇದನ್ನ ಕೆಲವರು ವಿರೋಧಿಸ್ತಾ ಇದ್ದಾರೆ. ಈ ರೀತಿಯ ಸುದ್ದಿಗಳನ್ನ ಬಹಳಷ್ಟು ನಾವು ನೋಡಿದ್ದೇವೆ ಅಲ್ವಾ, ಹಿಂದಿ ಇಂಪೋಸ್ ಮಾಡೋದು ಅಂತಂದ್ರೆ ಹಿಂದಿಯನ್ನ ಅನಗತ್ಯವಾಗಿ ಹೇರೋದು. ಹಾಗಾಗಿ ಇದರ ಬಗ್ಗೆ ನಾವು ಬಹಳಷ್ಟು ದೀರ್ಘವಾಗಿ ಚರ್ಚೆ ಮಾಡುವ ಅವಶ್ಯಕತೆ ಇರೋದಿಲ್ಲ. ಮೊನ್ನೆ ತಾನೇ NCERT ಬಗ್ಗೆ ನೋಡಿದ್ವಿ. NCERT ಏನ್ ಮಾಡಿತ್ತು, ಪುಸ್ತಕಗಳ ಹೆಸರನ್ನ ಬದಲಾಯಿಸಿತ್ತು. ಆಮೇಲೆ ಅದೇನ್ ಹೇಳಿದೆ, ಹಿಂದಿಯಾಗಿ ಬದಲಾವಣೆ ಮಾಡಿದ್ದಲ್ಲ, ನಾವೇನ್ ಮಾಡಿದ್ದೇವೆ, ದೇಶದ ಬೇರೆ ಬೇರೆ ಕಲ್ಚರ್ಗಳನ್ನ, ಸಾಂಸ್ಕೃತಿಕ ಮೌಲ್ಯಗಳನ್ನ ಪ್ರತಿನಿಧಿಸುವ ರೀತಿಯಲ್ಲಿ ಆ ಪುಸ್ತಕಗಳನ್ನ ಹೆಸರನ್ನ ಇಟ್ಟಿದ್ದೇವೆ ಅಂತ NCERT ಆಮೇಲೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ಇದಾದ ನಂತರ ಮುಂದೆ ಮುಖ್ಯವಾದ ವಿಷಯ, ಎಕ್ಸ್ಪ್ಲೋರಿಂಗ್ ಇಂಡಿಯಾಸ್ ಪೊಟೆನ್ಷಿಯಲ್ ಇನ್ ದಿ ಆರ್ಕ್ಟಿಕ್ ರೀಜನ್. ಆರ್ಕ್ಟಿಕ್ ರೀಜನ್ ಅಂತಂದ್ರೆ ನೆನಪಾಗ್ತಾ ಇದೆ ಯಾವುದು ಅಂತ, ಮುಖ್ಯವಾಗಿ ಇಲ್ಲಿ ನೋಡಿ, ಒಂದು
ನಮ್ಮ ಭೂಗೋಳ ಇದೆ ಅಂತಂದ್ರೆ ಕೆಳಗಡೆ ಇರೋದು ಅಂಟಾರ್ಟಿಕ್, ಮೇಲ್ಗಡೆ ಇರೋದು ಆರ್ಕ್ಟಿಕ್. ಅಲ್ಲಿ ಆ ಆರ್ಕ್ಟಿಕ್ ಪ್ರದೇಶದಲ್ಲಿ ಈಗ ಮಂಜುಗಡ್ಡೆ ಕರಗ್ತಾ ಇದೆ. ಹಾಗಾಗಿ ಹೊಸ ಹೊಸ ವ್ಯಾಪಾರ ಮಾರ್ಗಗಳು ಕಂಡು ಹಿಡಿತಾ ಇದ್ದಾರೆ. ಅಂತಂದ್ರೆ ಮೊದಲು ಮಂಜುಗಡ್ಡೆಯಿಂದ ಮುಚ್ಚೋಗಿತ್ತು. ಅಲ್ಲಿ ಯಾವುದೇ ಒಂದು ವಸಾಹತುಗಳನ್ನ ಅಥವಾ ಬೇರೆ ಬೇರೆ ವ್ಯಾಪಾರಗಳನ್ನ ಮಾಡ್ಲಿಕ್ಕೆ ದಾರಿ ಇರಲಿಲ್ಲ. ನ್ಯೂ ಟ್ರೇಡ್ ರೂಟ್ ವಯ ಆರ್ಕ್ಟಿಕ್, ಈಗ ಹೊಸ ಮಾರ್ಗ ಸೃಷ್ಟಿಯಾಗ್ತಾ ಇದೆ. ಮೆಲ್ಟಿಂಗ್ ಐಸ್ ಇನ್ ದಿ ಆರ್ಕ್ಟಿಕ್ ಇಸ್ ಓಪನಿಂಗ್ ಫಾಸ್ಟರ್ ಟ್ರೇಡ್ ರೂಟ್ ಬಿಟ್ವೀನ್ ಯುರೋಪ್ ಅಂಡ್ ಏಷ್ಯಾ ಕಾಲ್ಡ್ ದಿ ನಾರ್ದರ್ನ್ ಸೀ ರೂಟ್. ಇಲ್ಲಿ ಮಂಜುಗಡ್ಡೆ ಕರಗ್ತಾ ಇರೋದ್ರಿಂದ ಯುರೋಪ್ ಮತ್ತೆ ಏಷ್ಯಾ ನಡುವೆ ಒಂದು ನಾರ್ದರ್ನ್ ಸೀ ರೂಟ್, ಉತ್ತರ ಸಮುದ್ರ ಮಾರ್ಗ ಅಂತ ಹೊಸದಾದ ಮಾರ್ಗ ಈಗ ಸೃಷ್ಟಿ ಆಗ್ತಾ ಇದೆ. ಇಂಡಿಯಾ ಸೀಸ್ ದಿಸ್ ಇಸ್ ಅ ಬಿಗ್ ಆಪರ್ಚುನಿಟಿ ಫಾರ್ ಸೇವಿಂಗ್ ಟೈಮ್ ಅಂಡ್ ಕಾಸ್ಟ್ ಇನ್ ಶಿಪ್ಪಿಂಗ್. ಹಾಗಾಗಿ ಸಾಗಣೆ ಮಾಡ್ಲಿಕ್ಕೆ ಮತ್ತೆ ಸಮಯ ಮತ್ತು ವೆಚ್ಚವನ್ನು ಉಳಿಸ್ಲಿಕ್ಕೆ ಇದೊಂದು ದೊಡ್ಡ ಅವಕಾಶ, ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಭಾರತ ನೋಡ್ತಾ ಇದೆ ಈ ಒಂದು ಅವಕಾಶವನ್ನ. ಮತ್ತೆ ಇಂಡಿಯಾಸ್ ಗ್ರೋವಿಂಗ್ ರೋಲ್ ಇನ್ ದ ಆರ್ಕ್ಟಿಕ್. ಇಂಡಿಯಾ ಆಲ್ರೆಡಿ ಹ್ಯಾಸ್ ಎ ರಿಸರ್ಚ್ ಸ್ಟೇಷನ್ ಇನ್ ಆರ್ಕ್ಟಿಕ್ ಅಂಡ್ ರಿಲೀಸ್ಡ್ ಆನ್ ಆರ್ಕ್ಟಿಕ್ ಪಾಲಿಸಿ ಇನ್ 2022. ಭಾರತದ ಒಂದು ಸಂಶೋಧನಾ ಕೇಂದ್ರ ಈಗಾಗಲೇ ಆರ್ಕ್ಟಿಕ್ ಪ್ರದೇಶದಲ್ಲಿದೆ. ಅದರ ಜೊತೆಗೆ ನಾವು 2022ರಲ್ಲಿ ಆರ್ಕ್ಟಿಕ್ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ನೀತಿಯನ್ನು ಬಿಡುಗಡೆ ಮಾಡಿದ್ದೇವೆ. ಇಟ್ ನೀಡ್ಸ್ ಟು ಬಿಲ್ಡ್ ಸ್ಪೆಷಲ್ ಶಿಪ್ಸ್, ಜಾಯಿನ್ ಗ್ಲೋಬಲ್ ಟಾಕ್ಸ್ ಅಂಡ್ ಇನ್ವೆಸ್ಟ್ ಮೋರ್ ಟು ಮೇಕ್ ಯೂಸ್ ಆಫ್ ದಿಸ್ NSR ಇನ್ ಅ ಸೇಫ್ ಅಂಡ್ ಸ್ಮಾರ್ಟ್ ವೇ. ಇಷ್ಟೆಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ, ಆದ್ರೆ ಇಷ್ಟೇ ಸಾಕಾಗುವುದಿಲ್ಲ. ಈಗ ನಾವು ಮುಖ್ಯವಾಗಿ ವಿಶೇಷ ಹಡಗುಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಾಗತಿಕ ಮಾತುಗಳಲ್ಲಿ ಭಾಗವಹಿಸುವುದು, ಮತ್ತೆ ಸುರಕ್ಷಿತವಾಗಿ ಮತ್ತೆ ನಮಗೆ ಬೇಕಾದ ರೀತಿಯಲ್ಲಿ ಆ ಕಾರ್ಯತಂತ್ರಗಳನ್ನ ಸ್ಟ್ರಾಟಜಿಕ್ ಆಗಿ ನಾವು ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ಅದೇ ರೀತಿ ಹೆಚ್ಚಿನ ಹೂಡಿಕೆಯನ್ನ ಮಾಡುವ ಸಂದರ್ಭ ಈಗ ಬಂದಿದೆ. ಬ್ಯಾಲೆನ್ಸಿಂಗ್ ಗ್ಲೋಬಲ್ ಟೈ ಇಸ್ ಅ ಕೀ. ಜಾಗತಿಕ ಮಟ್ಟದಲ್ಲಿ ಇದಿರೋದ್ರಿಂದ ನಾವು ನಮ್ಮ ಒಂದು ಉದ್ದೇಶಗಳನ್ನ ನೋಡ್ಕೊಂಡ್ರೆ ಸಾಕಾಗೋದಿಲ್ಲ. ಬೇರೆ ದೇಶಗಳನ್ನ ಸಹ ಸರಿಯಾಗಿ ಒಂದು ದೇಶಗಳ ಜೊತೆಗಿನ ಸಂಬಂಧಗಳನ್ನ ಸಹ ಸರಿಯಾಗಿ ನಿರ್ವಹಿಸಬೇಕು. ಇಂಡಿಯಾ ಮಸ್ಟ್ ಕೇರ್ಫುಲಿ ವರ್ಕ್ ವಿತ್ ಬೋತ್ ರಷ್ಯಾ. ರಷ್ಯಾ ಏನ್ ಮಾಡುತ್ತೆ, ವಿಚ್ ಕಂಟ್ರೋಲ್ಸ್ ಮೋಸ್ಟ್ ಆಫ್ ದಿ ಆರ್ಕ್ಟಿಕ್ ಟ್ರೇಡ್ ರೂಟ್ಸ್. ಈ ಆರ್ಕ್ಟಿಕ್ ಪ್ರದೇಶದಲ್ಲಿ ಇರುವಂತಹ ಬಹುಪಾಲು ರೂಟ್ಗಳನ್ನ ಕಂಟ್ರೋಲ್ ಮಾಡೋದು ರಷ್ಯಾ. ಹಾಗಾಗಿ ರಷ್ಯಾ ದೇಶದ ಜೊತೆ ಒಳ್ಳೆ ಸಂಬಂಧವನ್ನ ಇಟ್ಕೊಳ್ಬೇಕು. ಅದೇ ರೀತಿ ವೆಸ್ಟ್ ಅಂತಂದ್ರೆ ಅಮೆರಿಕ, ಅವಾಯ್ಡ್ ಹೆಲ್ಪಿಂಗ್ ಚೈನಾಸ್ ಆರ್ಕ್ಟಿಕ್ ಪ್ಲಾನ್ಸ್ ಟೂ ಮಚ್. ಇನ್ನೊಂದು ಕಡೆ ಚೈನಾ ಸಹ ಇಲ್ಲಿ ಆರ್ಕ್ಟಿಕ್ ರೀಜನ್ ನಲ್ಲಿ ತನ್ನದೇ ಆದ ಪ್ಲಾನ್ ಗಳನ್ನು ತೆಗೆದುಕೊಂಡು ಬರ್ತಾ ಇದೆ. ಹಾಗಾಗಿ ಅದಕ್ಕೆ ನಾವು ಕೌಂಟರ್ ಕೊಡ್ಲಿಕ್ಕೆ ರಷ್ಯಾ ಮತ್ತೆ US ಜೊತೆ ಸೇರ್ಕೊಳ್ಬೇಕು. ಅಂದ್ರೆ US ನಮಗೆ ಹೆಚ್ಚು ಹೆಲ್ಪ್ ಮಾಡಬಹುದು, ರಷ್ಯಾ ಚೀನಾದ ಜೊತೆ ಇರುತ್ತೆ ಆಲ್ಮೋಸ್ಟ್. ಟೀಮಿಂಗ್ ಅಪ್ ವಿತ್ ಜಪಾನ್ ಅಂಡ್ ಸೌತ್ ಕೊರಿಯಾ ವುಡ್ ಹೆಲ್ಪ್ ಇಂಡಿಯಾ ಪ್ರೊಟೆಕ್ಟ್ ಇಟ್ ಇಂಟ್ರೆಸ್ಟ್. ಅಂತಂದ್ರೆ ಅದ್ರ ಜೊತೆ ನಾವು ಜಪಾನ್ ಮತ್ತೆ ಸೌತ್ ಕೊರಿಯಾ ಜೊತೆ ಸೇರ್ಕೊಂಡು ನಮಗೆ ಬೇಕಾದ ಉದ್ದೇಶಗಳನ್ನ ಸಾಧಿಸಿಕೊಳ್ಳಿಕ್ಕೆ ಮುಂದಾಗಬೇಕು. ಇನ್ನು ಮುಂದಿನ ಆರ್ಟಿಕಲ್, ಸೆಕ್ಷನ್ 69 ಆಫ್ ದಿ BNS ಇಸ್ ರಿಡಂಡೆಂಟ್. BNS ಅಂತಂದ್ರೆ ಭಾರತೀಯ ನ್ಯಾಯ ಸಂಹಿತೆ. ಇದರ 69ನೇ ವಿಧಿಯ ಬಗ್ಗೆ, ಹೊಸ ಸೆಕ್ಷನ್ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನ್ಯೂ ಸೆಕ್ಷನ್ 69 ಆಫ್ ದಿ ಭಾರತೀಯ ನ್ಯಾಯ ಸಂಹಿತಾ ಟಾಕ್ಸ್ ಅಬೌಟ್ ಪನಿಷಿಂಗ್ ಮೆನ್ ಹು ಹ್ಯಾವ್ ಸೆಕ್ಸ್ ವಿತ್ ವುಮೆನ್ ಬೈ ಮೇಕಿಂಗ್ ಅ ಫಾಲ್ಸ್ ಪ್ರಾಮಿಸ್ ಆಫ್ ಮ್ಯಾರೇಜ್. ಅಂತಂದ್ರೆ ಮದುವೆ ಆಗ್ತೀನಿ ಅಂತ ಸುಳ್ಳು ಭರವಸೆ ನೀಡಿ ಲೈಂಗಿಕ ಸಂಬಂಧವನ್ನು ಹೊಂದೋದು. ಹಾಗಾಗಿ ಅಂಥವರಿಗೆ ಸಂಬಂಧಪಟ್ಟ ಹಾಗೆ ಶಿಕ್ಷೆಯನ್ನು ಕೊಡೋದಕ್ಕೆ ಈ ಸೆಕ್ಷನ್ 69 ತಂದಿದ್ದಾರೆ. ಬಟ್ ದಿಸ್ ಇಸ್ ಆಲ್ರೆಡಿ ಕವರ್ಡ್ ಅಂಡರ್ ದಿ ಬ್ರಾಡರ್ ಲಾ ಆಫ್ ರೇಪ್. ದ ವುಮೆನ್ ಗೇವ್ ಕನ್ಸೆಂಟ್ ಅಂಡರ್ ದ ಮಿಸ್ಕನ್ಸೆಪ್ಷನ್ ಆಫ್ ಫ್ಯಾಕ್ಟ್. ಆದ್ರೆ ಈ ಒಂದು ವಿಷಯವನ್ನ ಮೊದಲೇ ಹೇಗೆ ಅತ್ಯಾಚಾರದ ಕಾನೂನಿನ ಅಡಿಯಲ್ಲಿ ಅಳವಡಿಸಿದ್ದಾರೆ. ಅಲ್ಲೇನಾಗ್ತಾ ಇತ್ತು ಅತ್ಯಾಚಾರ ಕಾನೂನಿನ ಅಡಿಯಲ್ಲಿ ಅಂತಂದ್ರೆ, ಅಲ್ಲಿ ಮಿಸ್ಕನ್ಸೆಪ್ಷನ್ ಆಫ್ ಫ್ಯಾಕ್ಟ್, ಬೇರೆ ಯಾವುದೋ ಮಾಹಿತಿಯನ್ನು ಕೊಟ್ಟು ಅಂತಂದ್ರೆ ಇಲ್ಲಿ ಹೇಳಿರೋದು ಮದುವೆ ಆಗ್ತೀನಿ ಅಂತ ಸುಳ್ಳು ಹೇಳಿ ಆಮೇಲೆ ಲೈಂಗಿಕ ಸಂಬಂಧವನ್ನು ಹೊಂದೋದು, ಇದನ್ನ ಅಲ್ಲೂ ಸಹ ನಾವು ಅಳವಡಿಸಿದ್ದೇವೆ. ಸೊ ದಿಸ್ ನ್ಯೂ ಸೆಕ್ಷನ್ ಸೀಮ್ಸ್ ಅನ್ನೆಸೆಸರಿ ಅಂಡ್ ಕನ್ಫ್ಯೂಸಿಂಗ್. ಹಾಗಾಗಿ ಈ ಹೊಸ ವಿಭಾಗ ಇದೆಯಲ್ವಾ, ಇದು ಅನಗತ್ಯ ಮತ್ತೆ ಇದು ಗೊಂದಲಮಯವಾಗಿದೆ, ಕನ್ಫ್ಯೂಸಿಂಗ್ ಆಗಿದೆ. ಕೋರ್ಟ್ಸ್ ಆಲ್ರೆಡಿ ಸೆಟ್ ರೂಲ್ಸ್. ನ್ಯಾಯಾಲಯಗಳು ಈಗಾಗಲೇ ಕೆಲವು ನಿಯಮಗಳನ್ನು ನಿಗದಿಪಡಿಸಿದೆ. ಸುಪ್ರೀಂ ಕೋರ್ಟ್ ಹ್ಯಾಸ್ ಸೆಡ್ ದಟ್ ನಾಟ್ ಆಲ್ ಫೇಲ್ಡ್ ಪ್ರಾಮಿಸಸ್ ಆಫ್ ಮ್ಯಾರೇಜ್ ಆರ್ ರೇಪ್. ಎಲ್ಲಾ ಮುರಿದು ಹೋಗಿರೋ ಮದುವೆಗಳು ರೇಪ್ ಅಂತ ಕನ್ಸಿಡರ್ ಆಗೋದಿಲ್ಲ. ದ ಮ್ಯಾನ್ ಒರಿಜಿನಲಿ ಮೆಂಟ್ ಟು ಮ್ಯಾರಿ ಬಟ್ ಕುಡಂಟ್ ಲೇಟರ್, ಇಟ್ಸ್ ನಾಟ್ ರೇಪ್. ಅಂದ್ರೆ ಪುರುಷನಿಗೆ ಮದುವೆ ಆಗುವ ಆಸಕ್ತಿ ಇರುತ್ತೆ ಅಥವಾ ಮದುವೆ ಮಾಡ್ಕೊಳ್ಬೇಕು ಅಂತ ಹೊರಟಿರ್ತಾನೆ, ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಮದುವೆ ಆಗೋದಿಲ್ಲ, ಆವಾಗ ಅದನ್ನ ರೇಪ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಆಲ್ಸೋ ಇಫ್ ದ ರಿಲೇಶನ್ಶಿಪ್ ಲಾಸ್ಟೆಡ್ ಲಾಂಗ್ ಟೈಮ್ ಆರ್ ದ ವಿಮೆನ್ ವಾಸ್ ಆಲ್ರೆಡಿ ಮ್ಯಾರಿಡ್. ಒಂದು ಆ ಸಂಬಂಧ ದೀರ್ಘಕಾಲದಿಂದ ನಡೀತಾ ಇದ್ರೆ ಅಥವಾ ಮಹಿಳೆ ಈಗಾಗಲೇ ಮದುವೆ ಆಗಿದ್ರೆ, ಕೋರ್ಟ್ಸ್ ಆಫನ್ ಡಿಸ್ಮಿಸ್ ಸಚ್ ಕೇಸಸ್ ಆಸ್ ಕನ್ಸೆನ್ಶುವಲ್. ಆವಾಗ ನ್ಯಾಯಾಲಯಗಳು ಏನ್ ಮಾಡುತ್ತೆ ಅಂತಂದ್ರೆ, ಅಂತಹ ಪ್ರಕರಣಗಳನ್ನ ಸಮ್ಮತಿ ಇದೆ ಇದಕ್ಕೆ ಮೊದಲೇ ಅವರಿಗೆ ಅಂತ ಕನ್ಸಿಡರ್ ಮಾಡಿ ಆ ಪ್ರಕರಣವನ್ನ ವಜಾಗೊಳಿಸುತ್ತವೆ. ಲೀಗಲ್ ಲೂಪ್ ಹೋಲ್ಸ್ ಅಂಡ್ ಫೇರ್ನೆಸ್ ಇಶ್ಯೂಸ್. ಕೆಲವೊಂದು ದೋಷಗಳಿದೆ ಕಾನೂನಿನಲ್ಲಿ.
Section 69 has no clear protection from overlapping with rape laws and doesn't include special clause to separate it. Section 63 ಅಂತಂದ್ರೆ ರೇಪ್ನ ಈಗ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಕಾನೂನುಗಳು ಮೊದಲೇ ಇರೋದ್ರಿಂದ ಅದಕ್ಕೆ ಮತ್ತೆ ಇದಕ್ಕೆ ಯಾವ ರೀತಿ ಡಿಫರೆನ್ಸ್ ಮತ್ತೆ ಯಾವ್ಯಾವ ಬೇರೆ ಬೇರೆ ಇದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಆ ಕಾನೂನಿನಲ್ಲಿ ಹೇಳಿಲ್ಲ. It could legally weak and go against the right to equality, Article 14 of the Constitution. So it might cause unfairness and legal trouble instead of helping. ಹಾಗಾಗಿ ಇದು ಅತಿಯಾಗಿ ಏನ್ ಮಾಡಬಹುದು, ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಆರ್ಟಿಕಲ್ 14 ಸಮಾನತೆ ಹಕ್ಕು ಅಂತಿದೆಯಲ್ವಾ, ಅದಕ್ಕೆ ಸಹ ಇದು ತೊಂದರೆಯನ್ನ ಕೊಡಬಹುದು. ಅಂತಂದ್ರೆ ಪುರುಷರಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಬೇಕಾದ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆದ್ರೆ ಕನ್ಫ್ಯೂಷನ್ ಇರೋದ್ರಿಂದ ಮದುವೆ ಮತ್ತೆ ಈ ಒಂದು ರೇಪ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಾನೂನಿನಲ್ಲಿ ತೊಡಕುಗಳಿರೋದ್ರಿಂದ ಅವರ ಜೀವನವನ್ನು ಸರಿಯಾಗಿ ನಡೆಸಲಿಕ್ಕೆ ಕಾರಣ ಸಾಧ್ಯ ಆಗದೆ ಇರಬಹುದು. ಆ ಒಂದು ಕಾರಣ ಸಹವನ್ನ ಕೆಲವು ತಜ್ಞರು ಕೊಡ್ತಾರೆ. ಇನ್ನೊಂದು ಕಡೆ ಇನ್ನೊಂದು ಆರ್ಟಿಕಲ್ ಇದೆ, ಅದು ಮತ್ತೆ ಇದಕ್ಕೆ ಕಾನ್ಫ್ಲಿಕ್ಟ್ಗಳು ಎದುರಾಗ್ತಾ ಹೋಗುತ್ತೆ. ಆ ಒಂದು ಸಂಘರ್ಷಗಳಿಂದಾಗಿ ಕೆಲವೊಂದ್ ಸಾರಿ ಬೇರೆ ಬೇರೆ ತೊಡಕುಗಳು ಉಂಟಾಗ್ತಾ ಹೋಗುತ್ತೆ. ಹಾಗಾಗಿ ಇದರಿಂದ ಸಹಾಯ ಆಗೋ ಬದಲು ಇದು ತೊಂದರೆಗೆ ಕಾರಣ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ಮುಂದಿನ ಆರ್ಟಿಕಲ್, ಅಮೆರಿಕಾದ ಉಪಾಧ್ಯಕ್ಷರು ನಮ್ಮ ದೇಶಕ್ಕೆ ವಿಸಿಟ್ ಕೊಡ್ತಾ ಇದ್ದಾರೆ ಅಲ್ವಾ. ವ್ಯಾನ್ಸ್ ಕಾಲ್ಸ್ ಫಾರ್ ಕ್ಲೋಸರ್ ಟೈಸ್ ಬಿಟ್ವೀನ್ US ಇಂಡಿಯಾ ಇನ್ ಡಿಫೆನ್ಸ್ ಎನರ್ಜಿ ಸೆಕ್ಟರ್ಸ್. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಮೆರಿಕ ಮತ್ತೆ ಭಾರತ ಸ್ಟ್ರೆಂಥನ್ ಟ್ರೇಡ್ ಅಂಡ್ ಡಿಫೆನ್ಸ್ ಟೈಸ್, ವ್ಯಾಪಾರ ಮತ್ತೆ ರಕ್ಷಣಾ ಸಂಬಂಧಗಳನ್ನ ಬಲಪಡಿಸಿಕೊಳ್ಳಿಕ್ಕೆ ಈಗ ಮುಂದಾಗ್ತಾ ಇವೆ. US ವೈಸ್ ಪ್ರೆಸಿಡೆಂಟ್ JD Vance said both countries have agreed on steps to start a fair trade agreement. He also wants stronger partnerships in defense, energy and job creation. ಎರಡು ದೇಶಗಳು ಒಟ್ಟಾಗಿ ಸೇರಿಕೊಂಡು ರಕ್ಷಣೆ, ಇಂಧನ ಮತ್ತೆ ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಪಾಲುದಾರಿಕೆಯನ್ನು ಮುಂದುವರ್ಸ್ಕೊಂಡು ಹೋಗೋದ್ರ ಬಗ್ಗೆ ಅವರು ಒಂದು ಒಮ್ಮತವನ್ನ ರೂಪಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟ್ ಫಾರ್ ಇಂಡಿಯಾಸ್ ಎನರ್ಜಿ ಅಂಡ್ ಗ್ಲೋಬಲ್ ರೋಲ್. ಇನ್ನು ವ್ಯಾನ್ಸ್ ಪ್ರೇಸ್ಡ್ ಇಂಡಿಯಾ ಸಿವಿಲ್ ನ್ಯೂಕ್ಲಿಯರ್ ರಿಫಾರ್ಮ್ಸ್. ನಾವು ಜನವರಿ ಅಥವಾ ಫೆಬ್ರವರಿ ನೋಡಿದ್ವಿ, ಭಾರತ ಸಿವಿಲ್ ನ್ಯೂಕ್ಲಿಯರ್ ಪರಮಾಣು ಶಕ್ತಿಗಳಿಗೆ, ಪರಮಾಣು ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ರಿಫಾರ್ಮ್ಗಳನ್ನ ಮಾಡಿದೆ. ಮೊದಲು ಬೇರೆ ದೇಶದವರು ಬಂದ್ರೆ, ಈಗ ಫ್ರಾನ್ಸು ಮತ್ತೆ ಅಮೆರಿಕಾದ ಕಂಪನಿಗಳು ಬಂದು ಇಲ್ಲಿ ಹೂಡಿಕೆ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಅಲ್ಲಿಂದ ಬೇರೆ ಬೇರೆ ಇಂಧನಗಳನ್ನ ತರಿಸ್ಕೊಳ್ಬೇಕಾದ್ರೂ ತುಂಬಾ ರೆಸ್ಟ್ರಿಕ್ಷನ್ ಅನ್ನ ಹಾಕ್ತಿದ್ವಿ. ಇನ್ಸ್ಪೆಕ್ಷನ್, ಮೇಲ್ವಿಚಾರಣೆಗಳು ತುಂಬಾ ಮಾಡ್ತಿದ್ವಿ. ಅವಾಗ ಅವರು ಇಲ್ಲಿ ಬಂದು ಹೂಡಿಕೆ ಮಾಡ್ಲಿಕ್ಕೆ, ತಮ್ಮ ಇಂಧನಗಳನ್ನ ಕಳಿಸ್ಲಿಕ್ಕೆ ಹಿಂಜರಿತಾ ಇದ್ರು. ಈಗ ಕೆಲವು ರಿಲ್ಯಾಕ್ಸೇಷನ್ ಮಾಡಿರೋದ್ರಿಂದ, ರೂಲ್ಸ್ ಗಳನ್ನ ಸ್ವಲ್ಪ ತೆಗೆದಿರೋದ್ರಿಂದ ಈಸಿಯಾಗಿ ಅವರು ಬಂದು ಇಲ್ಲಿ ಹೂಡಿಕೆ ಮಾಡಬಹುದು, ಅಲ್ಲಿನ ಇಂಧನಗಳನ್ನ ಇಲ್ಲಿಗೆ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡಬಹುದು. ಇಂತಹ ರಿಫಾರ್ಮ್ಗಳು ಮಾಡಿರೋದು ಒಳ್ಳೆಯದು ಅಂತ ಈಗ ವ್ಯಾನ್ಸ್ ಅವರು ಭಾರತವನ್ನು ಹೊಗಳಿದ್ದಾರೆ. ಅಂಡ್ ಆಫರ್ಡ್ US ಹೆಲ್ಪ್ ಬೂಸ್ಟ್ ಇಂಡಿಯಾಸ್ ನ್ಯೂಕ್ಲಿಯರ್ ಅಂಡ್ AI ರಿಲೇಟೆಡ್ ಎನರ್ಜಿ ನೀಡ್ಸ್. ಅದೇ ರೀತಿ AI ಸಂಬಂಧಪಟ್ಟ ಹಾಗೆ, ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ ಅಮೆರಿಕ ಹೆಲ್ಪ್ ಮಾಡುತ್ತೆ ನಿಮ್ಗೆ. He said India and the US share goals for peace and growth in the Indo-Pacific region. ಈ ಕಡೆ ಇಂಡಿಯನ್ ಓಷನ್ ಇದೆ, ಈ ಕಡೆ ಇಂಡೋನೇಷ್ಯಾದಂತ ಮುಂತಾದ ದೇಶಗಳು ಬರುತ್ತೆ, ಆಮೇಲೆ ಈ ಕಡೆ ಪೆಸಿಫಿಕ್ ರೀಜನ್ ಬರುತ್ತೆ, ಈ ಕಡೆ ಆಸ್ಟ್ರೇಲಿಯಾ ಇದೆ. ಈ ಒಟ್ಟಾರೆ ರೀಜನ್ ನಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ, ಬೆಳವಣಿಗೆಯನ್ನಷ್ಟು ಸಾಧಿಸಲಿಕ್ಕೆ ಭಾರತ ಮತ್ತೆ ಅಮೆರಿಕ ಒಟ್ಟಾಗಿ ಕೆಲಸ ಮಾಡುತ್ತವೆ. ಮತ್ತೆ ಎರಡು ದೇಶಗಳು ಒಂದೇ ರೀತಿಯ ಗುರಿಗಳನ್ನ ಹೊಂದಿವೆ ಅಂತ ಇವರು ಹೇಳಿದ್ದಾರೆ. ಮುಂದಿನ ಆರ್ಟಿಕಲ್, ಗೋಲ್ಡ್ ಬ್ರೀಚಸ್ 1 lakh rupees mark as dollar index slides on tariff tension. ಚಿನ್ನದ ಬೆಲೆ ಗಗನಕ್ಕೆ ಏರ್ತಾನೆ ಇದೆ. ಗೋಲ್ಡ್ ಕ್ರಾಸಸ್ 1 lakh mark ಫಾರ್ ದಿ ಫಸ್ಟ್ ಟೈಮ್. ಮೊದಲ ಬಾರಿಗೆ ಚಿನ್ನದ ಬೆಲೆ 1 ಲಕ್ಷವನ್ನು ದಾಟ್ತಾ ಇದೆ. ಗೋಲ್ಡ್ ಪ್ರೈಸಸ್ ಇನ್ ಇಂಡಿಯಾ ವೆಂಟ್ ಅಬೌವ್ 1 lakh for 10 grams because US dollar became weaker and there is tension over trade and tariffs between countries. US ಡಾಲರ್ ಸ್ವಲ್ಪ ವೀಕ್ ಆಗ್ತಾ ಇದೆ ನಿಧಾನವಾಗಿ, ಮತ್ತೆ ಬೇರೆ ಬೇರೆ ದೇಶಗಳ ನಡುವೆ ಈಗ ಸುಂಕಗಳು, ಟ್ಯಾರಿಫ್ಗಳು ಮತ್ತೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಉದ್ವಿಗ್ನತೆ ಎದುರಾಗ್ತಾ ಇದೆ. ವೈ ಗೋಲ್ಡ್ ಇಸ್ ರೈಸಿಂಗ್? ಪೀಪಲ್ ಆರ್ ಬೈಯಿಂಗ್ ಮೋರ್ ಗೋಲ್ಡ್ ಆಸ್ ಅ ಸೇಫ್ ಆಪ್ಷನ್. ಯಾಕೆ ಚಿನ್ನದ ಬೆಲೆ ಏರ್ತಾ ಇದೆ ಅಂತಂದ್ರೆ, ಜನರು ಚಿನ್ನವನ್ನ ಒಂದು ಸೇಫ್ ಆಪ್ಷನ್ ತರ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದರಲ್ಲಿ ಹೂಡಿಕೆ ಮಾಡೋದು, ಅದನ್ನ ಚಿನ್ನವನ್ನ ಖರೀದಿಸೋದು ಒಂದು ಸುರಕ್ಷಿತವಾದಂತ ಆಯ್ಕೆ. ಡ್ಯೂ ಟು ಫಿಯರ್ಸ್ ಆಫ್ ಗ್ಲೋಬಲ್ ಸ್ಲೋ ಡೌನ್. ಬೇರೆ ಕಡೆ ಎಲ್ಲ ಎಕನಾಮಿಕಲಿ ಸ್ಲೋ ಡೌನ್ ಅಂತಂದ್ರೆ ಜಾಗತಿಕವಾಗಿ ಆರ್ಥಿಕತೆ ಮಂದಗತಿಯಲ್ಲಿ ಸಾಗ್ತಾ ಇದೆ. US ಚೀನಾ ಟ್ರೇಡ್ ಇಶ್ಯೂಸ್, ಅಮೆರಿಕ ಮತ್ತೆ ಚೀನಾದ ನಡುವೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಎದುರಾಗಿದೆ. ಅಂಡ್ ವಾರ್ ರಿಲೇಟೆಡ್ ಅನ್ಸರ್ಟಿನಿಟೀಸ್, ಆ ಕಡೆ ಮುಖ್ಯವಾಗಿ ಇಸ್ರೇಲ್ ಗಾಜಾ ನಡುವೆ ವಾರ್ ನಡೆಯೋದು, ಅದೇ ರೀತಿ ರಷ್ಯಾ ಯುಕ್ರೇನ್ ವಾರು, ಹೀಗೆ ಹಲವಾರು ವಾರ್ಗಳು ಅಲ್ಲಿ ನಡೀತಾ ಇರೋದ್ರಿಂದ ಆ ಒಂದು ಅನಿಶ್ಚಿತತೆ ಸಹ ಇರುತ್ತೆ. ಎಕ್ಸ್ಪರ್ಟ್ಸ್ ಸೇ ಗೋಲ್ಡ್ ಪ್ರೈಸಸ್ ಮೇ ಕೀಪ್ ರೈಸಿಂಗ್ ದ ಟೆನ್ಷನ್ ಕಂಟಿನ್ಯೂ.
ಇಂತಹ ಉದ್ವಿಗ್ನತೆಗಳು ಮುಂದುವರಿತಾನೆ ಇದ್ರೆ ಚಿನ್ನದ ಬೆಲೆ ಇನ್ನೂ ಏರುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದಿನದು, ಇಂಡಿಯಾ ರಿಲೇಟಿವ್ಲಿ ಲೆಸ್ ಸಸೆಪ್ಟಿಬಲ್ ಟು ಎಕ್ಸ್ಟರ್ನಲ್ ಹೆಡ್ವಿಂಡ್ಸ್. ಹೆಡ್ವಿಂಡ್ಸ್ ಅಂತಂದ್ರೆ ಬಿರುಗಾಳಿ ತರ, ಯಾವ್ದಾದ್ರು ಒಂದು ಪ್ರಗತಿಗೆ ತಡೆಗೋಡೆ ರೀತಿ ಬರುವಂತಹ ಒಂದು ವಿಷಯ. ಈಗ ಭಾರತ, ಇಂಡಿಯಾ ಸ್ಟ್ರಾಂಗ್ ಅಗೇನ್ಸ್ಟ್ ಗ್ಲೋಬಲ್ ಪ್ರಾಬ್ಲಮ್ಸ್. ಬೇರೆ ಬೇರೆ ತೊಂದರೆಗಳಾಗ್ತಾ ಇದೆಯಲ್ವಾ ಜಗತ್ನಲ್ಲಿ, ಏನೇ ತೊಂದರೆ ಬಂದ್ರು ನಾವು ಅದನ್ನ ಎದುರಿಸುವಷ್ಟು ಬಲಿಷ್ಠ ಆಗಿದ್ದೇವೆ ಅಂತ ಭಾರತದವರು ಹೇಳ್ತಾ ಇದ್ದಾರೆ. ಇವನ್ ಇಫ್ ದಿ ವರ್ಲ್ಡ್ ಎಕಾನಮಿ ಸ್ಲೋ ಡೌನ್, ಜಾಗತಿಕ ಮಟ್ಟದಲ್ಲಿ ಆರ್ಥಿಕತೆ ನಿಧಾನವಾದ್ರೂ ಸಹ, ದಿಸ್ ಇಸ್ ಕಾಲ್ಡ್ ಹೆಡ್ವಿಂಡ್. ಹೆಡ್ವಿಂಡ್ ಅಂತಂದ್ರೆ ಹೇಳಿದ್ದೇನೆ, ಪ್ರಗತಿಗೆ ಸ್ವಲ್ಪ ಅಡೆತಡೆ ಮಾಡುವಂತ ವಿಷಯ. ಆರ್ಥಿಕತೆ ಸ್ಲೋ ಡೌನ್ ಆದ್ರೆ ಎಲ್ಲ ಕಡೆ ಅದರ ಬಗ್ಗೆ ಕಾಳಜಿಗಳು ವ್ಯಕ್ತ ಆಗುತ್ತೆ, ಎಲ್ಲ ಕಡೆ ಕಷ್ಟದ ಪರಿಸ್ಥಿತಿಗಳು ಬರ್ತಾ ಹೋಗುತ್ತೆ. ಆದ್ರೆ ಇಂಡಿಯಾಸ್ ಎಕಾನಮಿ ವಿಲ್ ಬಿ ಲೆಸ್ ಅಫೆಕ್ಟೆಡ್. ಆದ್ರೆ ಭಾರತದ ಆರ್ಥಿಕತೆ ಮೇಲೆ ಏನೇ ದೊಡ್ಡ ಮಟ್ಟದಲ್ಲಿ ನಕಾರಾತ್ಮಕ ಪರಿಣಾಮಗಳು ಉಂಟಾಗುವುದಿಲ್ಲ. ಬಿಕಾಸ್ ಇಟ್ ಹ್ಯಾಸ್ ಸ್ಟ್ರಾಂಗ್ ಲೋಕಲ್ ಡ್ರೈವರ್ಸ್ ಲೈಕ್ ಪೀಪಲ್ ಸ್ಪೆಂಡಿಂಗ್ ಮೋರ್ ಅಂಡ್ ಗುಡ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಜನರು ಹೆಚ್ಚು ಖರ್ಚು ಮಾಡ್ತಾರೆ, ಅದೇ ರೀತಿ ಹೂಡಿಕೆಗೆ ಒಳ್ಳೆಯ ವಾತಾವರಣ ಇದೆ. ಹೀಗಾಗಿ ಬೇರೆ ದೇಶದಲ್ಲಿ ಏನೇ ಆಗ್ಲಿ ಭಾರತದ ಆರ್ಥಿಕತೆ ಒಳ್ಳೆ ರೀತಿಯಲ್ಲಿ ಮುಂದುವರಿಯುತ್ತೆ ಅನ್ನೋದು ಈ ಒಂದು ಪಾಯಿಂಟ್ ನ ಅರ್ಥ. ಗುಡ್ ನ್ಯೂಸ್ ಫಾರ್ ಫಾರ್ಮಿಂಗ್ ಅಂಡ್ ಇನ್ಫ್ಲೇಷನ್. ಇನ್ನೊಂದು ಮುಖ್ಯವಾಗಿ ಕೃಷಿ ಮತ್ತೆ ಹಣದುಬ್ಬರಕ್ಕೆ ಸಂಬಂಧಪಟ್ಟಾಗೆ ಒಳ್ಳೆಯ ಸುದ್ದಿ ಇದೆ. ಯಾಕಂತಂದ್ರೆ ಗುಡ್ ಮಾನ್ಸೂನ್ ಇಸ್ ಎಕ್ಸ್ಪೆಕ್ಟೆಡ್ ಇನ್ 2025. ಈ ವರ್ಷ ಒಳ್ಳೆ ಮಳೆ ಬೀಳುತ್ತೆ ಅಂತ ಬೇರೆ ಬೇರೆ ವಿಭಾಗಗಳು, IMD ಮುನ್ಸೂಚನೆಯನ್ನ ಕೊಡ್ತಾ ಇದೆ. ವಿಚ್ ವಿಲ್ ಹೆಲ್ಪ್ ಫಾರ್ಮರ್ಸ್ ಅರ್ನ್ ಮೋರ್. ಆವಾಗ ಹೆಚ್ಚು ಬೆಳೆಯನ್ನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ, ರೈತರಿಗೆ ಹೆಚ್ಚು ಆದಾಯ ಬರುತ್ತೆ. ಯಾವಾಗ ಫುಡ್ ಅನ್ನ ಜಾಸ್ತಿ ಬೆಳೀತಾರೋ ಮಾರುಕಟ್ಟೆಯಲ್ಲಿ ಅದರ ಲಭ್ಯತೆ ಜಾಸ್ತಿ ಆಗುತ್ತೆ. ಯಾವಾಗ ಪೂರೈಕೆ ಜಾಸ್ತಿ ಆಗುತ್ತೋ ಆವಾಗ ಅದರ ಬೆಲೆ ಇಳಿಯುತ್ತೆ. ಆವಾಗ ಫುಡ್ ಪ್ರೈಸ್ ಲೋ ಆಗುತ್ತೆ, ಇನ್ಫ್ಲೇಷನ್ ಸಹ ಕಂಟ್ರೋಲಿಗೆ ಬರುತ್ತೆ. ಇಟ್ಸ್ ಆಲ್ರೆಡಿ ಎಟ್ ಇಟ್ಸ್ ಲೋವೆಸ್ಟ್ ಅಂತಂದ್ರೆ ನಾವು ನೋಡಿದ್ವಲ್ವಾ ಹಿಂದಿನ ವಾರ, ಇನ್ಫ್ಲೇಷನ್ ಈಗಾಗಲೇ ಸ್ವಲ್ಪ ನಿಧಾನವಾಗಿ ಕಂಟ್ರೋಲ್ ಆಗ್ತಾ ಇದೆ. ಮಾರ್ಚ್ ನಲ್ಲಿ 3.3% ಇತ್ತು. 6 ವರ್ಷದಲ್ಲೇ ಮೊದಲ ಬಾರಿಗೆ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿರೋದು. ಹಾಗಾಗಿ ಕೃಷಿಕರಿಗೂ ಒಳ್ಳೇದು, ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಚಿಕ್ಕ ಚಿಕ್ಕ ಸುದ್ದಿಗಳಿದೆ. ಮ್ಯಾನ್ಮಾರ್ ನಲ್ಲಿ ಅಲ್ಲಿನ ಗೌರ್ಮೆಂಟ್ ವಿರುದ್ಧ ಮಿಲಿಟರಿ ಮತ್ತೆ ಬೇರೆ ಬೇರೆ ಸಂಘಟನೆಗಳು ಅಂದ್ರೆ ಬೇರೆ ಬೇರೆ ಪ್ರೊಟೆಸ್ಟ್ ಮಾಡ್ತಾ ಇವೆ ಅಲ್ಲಿನ. ಆದ್ರೆ ಈಗ ಕೆಲವು ದಿನಗಳ ಕಾಲ ಸೀಸ್ ಫೈರ್, ಕದನ ವಿರಾಮನ ಘೋಷಣೆ ಮಾಡಿದ್ದಾರೆ. ಇದರ ಬಗ್ಗೆ ನಾವು ಮೊದಲು ನೋಡಿದ್ವಿ, ಇದೇನು ಬಹಳ ಮುಖ್ಯವಾದ ವಿಷಯ ಅಲ್ಲ, ಅದು ಜಾಗತಿಕವಾಗಿ ಏನೇ ನಡೀತಾ ಇದೆ ಅಂತ ಒಂದು ಮೇಲ್ನೋಟ ಅಷ್ಟೇ. ಇದಾದ ನಂತರ ಆನ್ ದ ಸೇಮ್ ಸೈಡ್ ಆಫ್ ಎವ್ರಿ ಇಶ್ಯೂ, ನೆತನ್ಯಾಹು ಮತ್ತೆ ಟ್ರಂಪ್ ಅವರು ಒಟ್ಟಿಗೆ ಸೇರ್ಕೊಂಡು ಇಸ್ರೇಲ್ಗೆ ಏನೇ ಪ್ರಾಬ್ಲಮ್ ಬರಲಿ ನಾವು ಜೊತೆಗಿರ್ತೇವೆ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಯಾವುದೇ ಸಮಸ್ಯೆ ಬಂದರೂ ನಾವು ಒಗ್ಗಟ್ಟಾಗಿರ್ತೀವಿ ಅನ್ನೋದು ಟ್ರಂಪ್ ಅವರ ಹೇಳಿಕೆ. ಇದಾದ ನಂತರ ಮುಂದಿನದು ಇಲ್ಲಿ ಕೊಟ್ಟಿದ್ದೇವೆ ನೋಡಿ. ಓವರ್ 100 US ಯೂನಿವರ್ಸಿಟೀಸ್ ಇಶ್ಯೂ ಲೆಟರ್ ಡಿಕ್ರೈಯಿಂಗ್ ಟ್ರಂಪ್ಸ್ ಇಂಟರ್ಫಿಯರೆನ್ಸ್. ಟ್ರಂಪ್ ಅವರು ಅಮೆರಿಕದ ಯೂನಿವರ್ಸಿಟಿಗಳ ಆಡಳಿತದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಹಣಕಾಸನ್ನು ನೀಡೋದ್ರಲ್ಲಿ ಬಹಳ ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ಒಂದು ವೇಳೆ ಅವರು ತಮ್ಮ ಸರ್ಕಾರಕ್ಕೆ ವಿರೋಧವಾಗಿ ಏನಾದ್ರು ಮಾಡಿಬಿಟ್ರೆ ಆ ಯೂನಿವರ್ಸಿಟಿಗಳಿಗೆ ಕೊಡ್ತಾ ಇರ್ತಕ್ಕಂತಹ ಬೆಂಬಲವನ್ನ ಕಡಿತಗೊಳಿಸ್ತಾ ಇದ್ದಾರೆ. ಹೀಗಾಗಿ ಬೇರೆ ಬೇರೆ ಯೂನಿವರ್ಸಿಟಿಗಳು ಇದನ್ನ ವಿರೋಧಿಸಿ ಪ್ರೊಟೆಸ್ಟ್ ಮಾಡ್ತಾ ಇವೆ. ಇನ್ನು ಕೊನೆಯದಾಗಿ, AI ಕ್ಯಾನ್ ಸೂಪರ್ ಚಾರ್ಜ್ ಫಾರ್ಕಾಸ್ಟಿಂಗ್ ಇಫ್ ಇಟ್ ಕ್ಯಾನ್ ವೆದರ್ ಸಮ್ ಚಾಲೆಂಜಸ್. AI ಬಗ್ಗೆ ಇರುವಂತಹ ಒಂದು ಮಾಹಿತಿ. AI ML, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮಷಿನ್ ಲರ್ನಿಂಗ್, ದಿಸ್ ಕ್ಯಾನ್ ಹೆಲ್ಪ್ ಪ್ರೆಡಿಕ್ಟ್ ಎಕ್ಸ್ಟ್ರೀಮ್ ವೆದರ್. ತುಂಬಾ ಹವಾಮಾನ ವೈಪರೀತ್ಯ ಆಗ್ತಾ ಇರೋದನ್ನ ಮೊದಲೇ ಊಹಿಸ್ಲಿಕ್ಕೆ AI ಮತ್ತೆ ML ಅನ್ನು ನಾವು ಯೂಸ್ ಮಾಡಬಹುದು. AI ಅಂಡ್ ಮಷಿನ್ ಲರ್ನಿಂಗ್ ಆರ್ ಬೀಂಗ್ ಯೂಸ್ಡ್ ಟು ಇಂಪ್ರೂವ್ ವೆದರ್ ಫೋರ್ಕಾಸ್ಟಿಂಗ್, ಎಸ್ಪೆಷಲಿ ಫಾರ್ ಎಕ್ಸ್ಟ್ರೀಮ್ ಇವೆಂಟ್ಸ್ ಲೈಕ್ ಹೀಟ್ ವೇವ್ಸ್, ಸೈಕ್ಲೋನ್ ಅಂಡ್ ಹೆವಿ ರೇನ್ಫಾಲ್. ದೊಡ್ಡ ಮಟ್ಟದಲ್ಲಿ ಆಗುತ್ತಲ್ವಾ, ಉದಾಹರಣೆಗೆ ಬಿಸಿಗಾಳಿ, ಶಾಖದ ಅಲೆಗಳು, ಚಂಡಮಾರುತ ಮತ್ತೆ ಭಾರಿ ಮಳೆ. ಇಂಥ ಭಾರಿ ಮಳೆ ಎಲ್ಲ ಆದಾಗ ಅದನ್ನ ಮೊದಲೇ ಮುನ್ಸೂಚನೆ ಪಡ್ಕೊಳ್ಳಿಕ್ಕೆ ಇದು AI ಮತ್ತೆ ML ಹೆಲ್ಪ್ ಮಾಡುತ್ತೆ. ದೀಸ್ ಮಾಡೆಲ್ಸ್ ಕ್ಯಾನ್ ಫೈಂಡ್ ಪ್ಯಾಟರ್ನ್ಸ್ ದಟ್ ಟ್ರೆಡಿಷನಲ್ ಮಾಡೆಲ್ಸ್ ಮೈಟ್ ಮಿಸ್. ಈಗ ಸಾಂಪ್ರದಾಯಿಕವಾಗಿ ನಾವು ಕೆಲವೊಂದು ಮಾಡೆಲ್ಗಳನ್ನ ಯೂಸ್ ಮಾಡ್ತಾ ಬಂದಿರ್ತೇವೆ. ಆ ಒಂದು ಮಾಡೆಲ್ಗಳು ಕಂಡುಹಿಡಿಯಲಿಕ್ಕೆ ಆಗದೆ ಇದ್ದಂತಹ ಹೊಸ ಹೊಸ ವಿಧಾನಗಳನ್ನ, ಹೊಸ ಹೊಸ ಟೆಕ್ನಿಕ್ ಅನ್ನ ಯೂಸ್ ಮಾಡಿಕೊಂಡು AI ಇದನ್ನ ಫೈಂಡ್ ಔಟ್ ಮಾಡುತ್ತೆ, ನಮಗೆ ಅದರಿಂದ ಹೆಲ್ಪ್ ಆಗುತ್ತೆ. ಚಾಲೆಂಜ್ ಏನು ಹಾಗಾದ್ರೆ, ಏನೇನು ಸವಾಲುಗಳಿದೆ? ಚಾಲೆಂಜಸ್ ವಿತ್ AI ML ಇನ್ ವೆದರ್ ಫೋರ್ಕಾಸ್ಟಿಂಗ್. AI models need lot of high quality data to work well. ಮೊದಲು ಹೇಳಿದೆ ಅಲ್ವಾ, AI ಅಂತಂದ್ರೆ ಅದಕ್ಕೆ ತುಂಬಾ ಡೇಟಾ ಬೇಕಾಗುತ್ತೆ, ಮಾಹಿತಿ ಆಧಾರದ ಮೇಲೆ ಕೆಲಸ ಮಾಡುತ್ತೆ. ಎಷ್ಟು ಉತ್ತಮ ಗುಣಮಟ್ಟದ ಮಾಹಿತಿ ಅದರ ಹತ್ರ ಇರುತ್ತೋ ಅಷ್ಟು ಚೆನ್ನಾಗಿ ಅದು ರಿಸಲ್ಟ್ ಗಳನ್ನ ಕೊಡ್ತಾ ಹೋಗುತ್ತೆ. ಕ್ವಾಲಿಟಿ ಆಫ್ ದ ಡೇಟಾ ಶುಡ್ ಬಿ ವೆರಿ ಗುಡ್, ಬಟ್ ದರ್ ಆರ್ ಚಾಲೆಂಜಸ್ ವಿತ್ ಡೇಟಾ ಕ್ವಾಲಿಟಿ. ಆದ್ರೆ ನಮ್ಮ ದೇಶದಲ್ಲಿ ಉತ್ತಮ ಗುಣಮಟ್ಟದ ಮಾಹಿತಿ ಸಿಗ್ತಾ ಇಲ್ಲ. ಅದೇ ರೀತಿ ಕನ್ಸಿಸ್ಟೆನ್ಸಿ ಅಂಡ್ ಆಕ್ಸೆಸಿಬಿಲಿಟಿ,
ಅಂತಂದ್ರೆ ಕನ್ಸಿಸ್ಟೆಂಟ್ ಆಗಿ ಯಾವಾಗ ನಮಗೆ ಡೇಟಾ ಸಿಕ್ಕೋದಿಲ್ಲ, ಮತ್ತೆ ಎಲ್ಲಾ ಡೇಟಾನು ಸಹ ಸಿಗ್ತಾ ಇರೋದಿಲ್ಲ, ಆಕ್ಸೆಸಿಬಿಲಿಟಿ ಇಶ್ಯೂಗಳಿರುತ್ತೆ. ಆಲ್ಸೋ ಅಂಡರ್ಸ್ಟ್ಯಾಂಡಿಂಗ್ ಹೌ ಎಐ ಮಾಡೆಲ್ಸ್ ಮೇಕ್ ಪ್ರೆಡಿಕ್ಷನ್ಸ್ ಕ್ಯಾನ್ ಬಿ ಡಿಫಿಕಲ್ಟ್. ಅಂತಂದ್ರೆ ನಾವೀಗ ಎಐ ಹತ್ರ ಡೇಟಾ ಕೊಟ್ಟಿರ್ತೇವೆ, ಆದ್ರೆ ಅದು ಹೇಗೆ ಪ್ರಿಡಿಕ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳೋದು ಬಹಳ ಕಷ್ಟ. ಯಾವ ಆಧಾರದ ಮೇಲೆ ಈ ಒಂದು ಇನ್ಫಾರ್ಮೇಶನ್ ಅನ್ನ ಅಥವಾ ಈ ಒಂದು ಮುನ್ಸೂಚನೆ ಅದು ಕೊಡ್ತು ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಕಷ್ಟ ಆಗಿರುತ್ತೆ. ವಿಚ್ ರೈಸಸ್ ಕನ್ಸರ್ನ್ಸ್ ಅಬೌಟ್ ದ ರಿಲಯಬಿಲಿಟಿ. ಚಾಟ್ ಜಿಪಿಟಿಗೆ ನೀವು ಏನಾದ್ರು ಕ್ವಶನ್ ಕೊಟ್ರೆ ಕೆಲವೊಂದ್ಸರಿ ಅದಕ್ಕೆ ಗೊತ್ತಿರೋದಿಲ್ಲ, ಆದ್ರೂ ಸಹ ಏನೋ ಕೊಡ್ತಾ ಇರುತ್ತೆ. ಅದಕ್ಕೆ ಹ್ಯಾಲ್ಯೂಸಿನೇಷನ್ ಅಂತ ಕರೀತಾರೆ. ಹ್ಯಾಲ್ಯೂಸಿನೇಷನ್ ಅಂತಂದ್ರೆ ಭ್ರಮೆಯಲ್ಲಿ ಏನೋ ಕೊಡ್ತಾ ಇರೋದು ಅಂತ. ತನಗೆಲ್ಲ ಗೊತ್ತಿದೆ ಅಂತ ಅದಕ್ಕೆ ಭ್ರಮೆ ಇರುತ್ತೆ. ಆ ಭ್ರಮೆಯಿಂದ ನಿಮ್ಗೆ ಬೇಕಾದ ವಿಷಯವನ್ನ ಕೊಡ್ತಿದ್ದೀನಿ ಅಂತ ಅದು ಅಂದ್ಕೊಂಡು ಏನೇನೋ ಕೊಡ್ತಾ ಇರುತ್ತೆ. ಸರಿಯಾಗಿರುತ್ತೆ ಅಂತಲ್ಲ, ಒಂದ್ಸಾರಿ ವೆರಿಫೈ ಮಾಡ್ಕೊಳ್ಳೋದು ಒಳ್ಳೇದು. ಅದರಲ್ಲೂ ಕರೆಂಟ್ ಅಫೇರ್ಸ್ ಗೆ ರಿಲೇಟೆಡ್ ಆಗಿ ಅದರ ಡೇಟಾ ಇನ್ನು ಕಂಪ್ಲೀಟ್ ಆಗಿ ಸಿಕ್ಕಿರೋದಿಲ್ಲ, ಆದ್ರೂ ನೀವು ಕೇಳಿದ್ರೆ ಏನು ಕೊಡುತ್ತೆ, ಅದು ಕೊಟ್ಟಿರೋದೆಲ್ಲ ಸರಿಯಾಗಿರೋದಿಲ್ಲ. ಹಾಗಾಗಿ ರಿಲಯಬಲ್ ಅದ್ರ ಮೇಲೆ ನಾವು ತುಂಬಾ ಅವಲಂಬಿತರಾಗಲಿಕ್ಕೆ ಆಗೋದಿಲ್ಲ. ಮಿಷನ್ ಮಾಝುಮ್ ಏಮ್ಸ್ ಟು ಇಂಪ್ರೂವ್ ಫೋರ್ಕಾಸ್ಟಿಂಗ್. ಅದೇ ರೀತಿ ಭಾರತದ ಮಿಷನ್ ಮೌಸಮ್ ಅಂತ ಒಂದು ಯೋಜನೆ ಇದೆ. ಇಂಡಿಯಾಸ್ ಮಿಷನ್ ಮಾಝುಮ್ ಏಮ್ಸ್ ಟು ಇಂಪ್ರೂವ್ ವೆದರ್ ಪ್ರೆಡಿಕ್ಷನ್ಸ್ ಯೂಸಿಂಗ್ ಎಐ ಅಂಡ್ ಎನ್ಹಾನ್ಸ್ ದಿ ಕಂಟ್ರೀಸ್ ವೆದರ್ ಮಾನಿಟರಿಂಗ್ ಸಿಸ್ಟಮ್ಸ್. ಎಐ ಅನ್ನ ಯೂಸ್ ಮಾಡಿಕೊಂಡು ಭಾರತದ ಹವಾಮಾನ ಮುನ್ಸೂಚನೆ ವ್ಯವಸ್ಥೆನ ಸುಧಾರಿಸಲಿಕ್ಕೆ ಈ ಒಂದು ಮಿಷನ್ ಅನ್ನು ಹಮ್ಮಿಕೊಂಡಿದ್ದಾರೆ. ಮತ್ತೆ ದಿಸ್ ವಿಲ್ ಹೆಲ್ಪ್ ವಿತ್ ಮೋರ್ ಅಕ್ಯುರೇಟ್ ಅಂಡ್ ಟೈಮ್ಲಿ ಫೋರ್ಕಾಸ್ಟ್. ಇದರ ಮೂಲಕ ಅಕ್ಯುರೇಟ್ ಆಗಿ, ನಿಖರವಾಗಿ, ಟೈಮ್ಲಿ, ಸಮಯಕ್ಕೆ ತಕ್ಕ ಹಾಗೆ ನಾವು ಮುನ್ಸೂಚನೆಯನ್ನು ಪಡ್ಕೊಳ್ಬಹುದು. ಎಸ್ಪೆಷಲಿ ಫಾರ್ ಶಾರ್ಟ್ ರೇಂಜ್ ವೆದರ್ ಲೈಕ್ ರೈನ್ಫಾಲ್. ಅದರಲ್ಲೂ ಮುಖ್ಯವಾಗಿ ಈಗ ಕೆಲವು ದಿವಸಗಳಲ್ಲಿ ಯಾವ ರೀತಿ ಮಳೆ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ಚೆನ್ನಾಗಿ ಪಡ್ಕೊಳ್ಬಹುದು ಮಿಷನ್ ಮಾಸೂಮ್ ಇಂದ ಅಂತ ಕೊಟ್ಟಿದ್ದಾರೆ. ಇಷ್ಟು ಮುಖ್ಯ ವಿಚಾರಗಳು ಇವತ್ತು ನಾವು ನೋಡ್ಬೇಕಾಗಿದ್ದು. ಇನ್ನು ವೊಕ್ಯಾಬ್ಯುಲರಿ ನೋಡೋಣ. ಇನ್ಆರ್ಡಿನೇಟ್ ಡಿಲೇ. ಇನ್ಆರ್ಡಿನೇಟ್ ಅಂತಂದ್ರೆ ತುಂಬಾ ಎಕ್ಸೆಸಿವ್, ಟೂ ಮಚ್, ತುಂಬಾ ಡಿಲೇ ಆಗಿತ್ತು. ಯಾವ್ದ್ರಲ್ಲಿ? ರೆಸ್ಕ್ಯೂ ಆಪರೇಷನ್ ಕಾಸ್ಡ್ ಪ್ಯಾನಿಕ್ ಅಮಂಗ್ ದಿ ವಿಲೇಜರ್ಸ್. ವಿಲೇಜ್ ನಲ್ಲಿ ಯಾವುದೊಂದು ದೊಡ್ಡ ದುರ್ಘಟನೆ ಸಂಭವಿಸಿದೆ, ರೆಸ್ಕ್ಯೂ ಆಪರೇಷನ್ ಅದಕ್ಕೋಸ್ಕರ ಅವರನ್ನ ಬೇರೆ ಕಡೆ ಸ್ಥಳಾಂತರ ಮಾಡೋದಂತ ಕೆಲವು ಕಾರ್ಯಗಳನ್ನ ನಿಧಾನವಾಗಿ ಮಾಡ್ತಾ ಇದ್ದಾರೆ, ಡಿಲೇ ಆಗ್ತಾ ಇದೆ ಇದರಲ್ಲಿ. ದರ್ ಹೋಮ್ಸ್ ವರ್ ಲೆಫ್ಟ್ ಇನ್ ಟ್ಯಾಟರ್ಸ್ ಆಫ್ಟರ್ ಸ್ಟಾರ್ಮ್. ನೋಡಿ, ಸ್ಟಾರ್ಮ್ ಬಂದಿದೆ, ದೊಡ್ಡ ಬಿರುಗಾಳಿ ಬಂದಿದೆ. ಬಿರುಗಾಳಿ ಬಂದಿದ್ರಿಂದ ಹೋಮ್ಸ್, ಅವರ ಮನೆಗಳೆಲ್ಲ ಟ್ಯಾಟರ್ ಅಂತಂದ್ರೆ ತುಂಡು ತುಂಡಾಗಿ ಹೋಗೋದು, ಚಿಂದಿ ಆಗೋದು ಅಂತ ಹೇಳ್ತೀವಲ್ಲ, ಇಲ್ಲಿ ಏನೋ ಅದರ ಅರ್ಥ ಅಂತಂದ್ರೆ ಎಲ್ಲ ಮುರಿದು ಹೋಗಿದೆ, ಮನೆಯೆಲ್ಲ ಮುರಿದು ಬೇರೆ ಬೇರೆ ಕಡೆ ಚೂರ್ ಚೂರಾಗಿ ಹೋಗಿದೆ. ಮೆನಿ ಪೀಪಲ್ ಬಿಗನ್ ಟು ವೇಲ್ ಲೌಡ್ಲಿ. ವೇಲ್ ಅಂತಂದ್ರೆ ಅಳೋದು, ಗಟ್ಟಿಯಾಗಿ ಜೋರಾಗಿ ಅಳೋದು. ತುಂಬಾ ಜನರು ಅಳ್ಲಿಕ್ಕೆ ಶುರು ಮಾಡಿದ್ರು. ಅನೇಬಲ್ ಟು ಬಿಯರ್ ದ ಲಾಸಸ್. ನಷ್ಟವನ್ನ ಭರಿಸ್ಕೊಳ್ಳಿಕ್ಕೆ ಅವ್ರ ಹತ್ರ ಆಗ್ತಾ ಇಲ್ಲ. ದ ಬ್ರೀಚ್ ಇನ್ ದ ಡ್ಯಾಮ್ ಹ್ಯಾಡ್ ವರ್ಸ್ ಅಂಡ್ ದ ಸಿಚುವೇಶನ್. ಬ್ರೀಚ್ ಅಂತಂದ್ರೆ ಸೋರಿಕೆ ಆಗೋದು, ಕೆಲವೊಂದ್ ಕಡೆ ಡೇಟಾ ಬ್ರೀಚ್ ಅಂತ ಕರೀತಾರೆ. ಡೇಟಾ ಸೋರಿಕೆ ಆಗೋದು ಮತ್ತೆ ಉಲ್ಲಂಘನೆ ಆಗುವಂತಹ ಒಂದು ಅರ್ಥ ಸಹ ಇದಕ್ಕೆ ಇದೆ. ಇಲ್ಲೇನಾಗಿದೆ, ಡ್ಯಾಮು ಸೋರಿಕೆ ಆಗ್ತಾ ಇದೆ, ಅದು ಇನ್ನಷ್ಟು ಪರಿಸ್ಥಿತಿಯನ್ನ ಕಷ್ಟಕರ ಮಾಡ್ತಾ ಇದೆ. ಅಫಿಷಿಯಲ್ಸ್ ಕೇಮ್ ಕ್ವಿಕ್ಲಿ ಟು ಓವರ್ ಸಿ ದ ರಿಪೇರ್ ವರ್ಕ್. ಈಗ ಬೇರೆ ಬೇರೆ ಅಧಿಕಾರಿಗಳು ಬಂದು ಏನ್ ಮಾಡ್ತಾ ಇದ್ದಾರೆ, ಓವರ್ ಸಿ, ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ, ಹೇಗೆ ರಿಪೇರ್ ವರ್ಕ್ ಹೇಗೆ ಆಗ್ತಾ ಇದೆ, ಮತ್ತೆ ಅಂಡ್ ಹೆಲ್ಪ್ ಅಫೆಕ್ಟೆಡ್ ಫ್ಯಾಮಿಲೀಸ್. ಯಾರ್ಯಾರಿಗೆ ಇದರಿಂದ ಕಷ್ಟಗಳಾಗ್ತಾ ಇದೆಯೋ ಅವರನ್ನ ಹೇಗೆ ಅವರಿಗೆ ಸಹಾಯ ಕೊಡೋದು ಅಂತ ಅವರು ಮುಂದೆ ನೋಡ್ಕೊಳ್ತಾ ಇದ್ದಾರೆ. ಇನ್ನು ನಿನ್ನೆಯ ಕ್ವಶನ್ ವಿತ್ ರೆಫರೆನ್ಸ್ ಟು ದಿ ಹಿಸ್ಟ್ರಿ ಆಫ್ ಫಿಲಾಸಫಿಕಲ್ ಥಾಟ್ ಇನ್ ಇಂಡಿಯಾ, ಸಾಂಖ್ಯ ಸ್ಕೂಲ್ ಬಗ್ಗೆ ಒಂದು ಕ್ವಶನ್ ಇತ್ತು. ಇದಕ್ಕೆ ಸರಿಯಾದ ಉತ್ತರ 2 ಓನ್ಲಿ. ಇವತ್ತಿನ ಕ್ವಶನ್ ನೋಡಿ, ವಿತ್ ರೆಫರೆನ್ಸ್ ಟು ದಿ ಪಾಮ್ ಆಯಿಲ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ದ ಪಾಮ್ ಆಯಿಲ್ ಟ್ರೀ ಇಸ್ ನೇಟಿವ್ ಟು ಸೌತ್ ಈಸ್ಟ್ ಏಷ್ಯಾ. Palm oil is a raw material for some industries producing lipstick and perfumes. Palm oil can be used to produce biodiesel. ಇಷ್ಟರಲ್ಲಿ ಯಾವ್ಯಾವುದು ಕರೆಕ್ಟ್? 1 and 2, 2 and 3, 1 and 3, 1, 2, 3 ಇಂಥ ಕ್ವಶನ್ ಬಂದಾಗ ನಿಮ್ಗೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಮೇಲೆ ಡೌಟ್ ಇದ್ರು ಸಹ ಅದು ಒಳ್ಳೇದು. ಯಾಕಂತಂದ್ರೆ ಈಗ ಒಂದೇ ಸ್ಟೇಟ್ಮೆಂಟ್ ಮೇಲೆ ನಿಮ್ಗೆ ಡೌಟ್ ಇದ್ರೆ ಉಳಿದಿದ್ದೆರಡು ಫಿಕ್ಸ್ ಅಂತ ಗೊತ್ತಿದ್ರೆ ಸಾಕ್ಬಿಡುತ್ತೆ. ಆವಾಗ ಏನ್ ಮಾಡ್ಬೋದು, ಒಂದು ಡೌಟ್ ಇದೆ ಅವಾಗ ಒಂದ್ ತೆಗಿತೀರಿ, ಒಂದು 2, 3 ಪರ್ಫೆಕ್ಟ್ ಇದೆ, ನಿಮ್ಗೆ ಅದು ಸರಿ ಅಂತ ಗೊತ್ತಿದ್ರೆ 2, 3 ಎಲ್ಲಿದೆ, ಇಲ್ಲಿದೆ. ಒಂದೇದು ಡೌಟ್ ಇದ್ದಾಗ ಅದನ್ನ ಕ್ಯಾನ್ಸಲ್ ಮಾಡಿ ಒಂದಿಲ್ಲಿ ಹೋಗುತ್ತೆ, ಒಂದಿಲ್ಲಿ ಹೋಗುತ್ತೆ, ಒಂದಿಲ್ಲಿ ಹೋಗುತ್ತೆ, ಉಳಿದಿರೋದು 2ನೇದು ಮತ್ತೆ 3ನೇದು. ಈ ರೀತಿ ಕ್ವಶನ್ ಅನ್ನ ಎಲಿಮಿನೇಟ್ ಹೇಗೆ ಮಾಡ್ಕೊಳ್ಳೋದು ಅನ್ನುವಂತ ಟ್ರಿಕ್ ಗಳ ಮೇಲೂ ಸಹ ಆವಾಗ ಕಣ್ಣಾಡಿಸ್ತಾ ಇದೆ. ವಾಟ್ ಆರ್ ದ ರಿಸ್ಕ್ ಮೀನ್ಸ್ ಕ್ವಶನ್. ರಿಸ್ಕ್ ಆಫ್ ಲಿಂಕಿಂಗ್ ಆಧಾರ್ ವಿತ್ ವೋಟರ್ ಐಡಿ. ಹೌ ಡಸ್ ಇಟ್ ಅಫೆಕ್ಟ್ ಡೆಮೋಕ್ರಸಿ, ಪ್ರೈವಸಿ ಅಂಡ್ ಎಥಿಕಲ್ ಗವರ್ನೆನ್ಸ್. ಸಜೆಸ್ಟ್ ವೇಸ್ ಟು ಬ್ಯಾಲೆನ್ಸ್ ಟೆಕ್ನಾಲಜಿ ವಿತ್ ಸಿಟಿಜನ್ಸ್ ರೈಟ್ಸ್. ತಂತ್ರಜ್ಞಾನದ ಜೊತೆ ನಮ್ಮ ಹಕ್ಕುಗಳನ್ನ ಹೇಗೆ ಕಾಪಾಡಿಕೊಳ್ಳೋದು, ಇದರ ಬಗ್ಗೆ ನಿಮ್ಮ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಥಿಂಕ್ ಮಾಡ್ಲಿಕ್ಕೆ ಇರುವಂತ ಕ್ವಶನ್, ವಾಟ್ ಇಸ್ ಯುವರ್ ವ್ಯೂ ಆನ್ ಸೋಷಿಯಲ್ ಮೀಡಿಯಾ ಆಕ್ಟಿವಿಸಮ್ ಅಂತಂದ್ರೆ, ಡೂ ಯು ಥಿಂಕ್ ಪೋಸ್ಟಿಂಗ್ ಸ್ಟೇಟಸ್ ಆರ್ ಶೇರಿಂಗ್ ಕಂಟೆಂಟ್ ಆನ್ಲೈನ್ ಟ್ರೂಲಿ ಕಾಂಟ್ರಿಬ್ಯೂಟ್ಸ್ ಟು ರಿಯಲ್ ಚೇಂಜ್. ಈಗ ಯಾವುದೇ ಒಂದು ದುರ್ಘಟನೆ ಸಂಭವಿಸಿದಾಗ ಅಥವಾ ಯಾವುದೇ ಒಂದು ಸರ್ಕಾರದಲ್ಲಿ ಏನಾದ್ರೂ ದೊಡ್ಡ ದೊಡ್ಡ ಪ್ರಕರಣಗಳಾದಾಗ
ತುಂಬಾ ಜನ ಸ್ಟೇಟಸ್ ಹಾಕೋದು ಅಥವಾ ಅದರ ಮೇಲೆ ಪೋಸ್ಟ್ ಗಳನ್ನ ಕ್ರಿಯೇಟ್ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ಇದರಿಂದ ನಿಜವಾಗ್ಲೂ ಏನಾದ್ರು ಪ್ರಯೋಜನ ಇದೆಯಾ? ಅಥವಾ ನಿಮಗೆ ಅನ್ಸಿದ್ದು ಅಂತಂದ್ರೆ ಇದೆಯಾ ಅಥವಾ ಇದೆ ಇಲ್ಲ ಅಂತ ನೀವು ಬೇಕಾದ ಒಂದು ಉದಾಹರಣೆಗಳನ್ನ ಕೊಟ್ಟು ಪ್ರೂವ್ ಮಾಡಬಹುದು. ಕ್ಯಾನ್ ಯು ಶೇರ್ ಎನಿ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಆಕ್ಟಿವಿಸಮ್ ಲೈಟ್ ಟು ಅ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ಸೊಸೈಟಿ ಆರ್ ಪಾಲಿಸಿ? ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾ ಈ ಚಳುವಳಿಗಳಿಂದ, ಆನ್ಲೈನ್ ಚಳುವಳಿಗಳಿಂದಾಗಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿರೋದು, ಪಾಲಿಸಿ ಅಥವಾ ಸೊಸೈಟಿಲಿ, ಸಮಾಜದಲ್ಲಿ ಬದಲಾವಣೆ ಆಗಿರೋದು ನಿಮ್ಗೆ ಯಾವ್ದಾದ್ರು ಉದಾಹರಣೆ ಗೊತ್ತಿದ್ರೆ ತಿಳ್ಕೊಂಡಿರಿ ಅಂತ ನಮಗೂ ಸಹ ತಿಳಿಸಿದ್ರೆ ಒಳ್ಳೇದು. ಕಮೆಂಟ್ ಮಾಡಿ ತಿಳಿಸಿ, ಬೇರೆಯವರು ಸಹ ಇಂತಹ ಉದಾಹರಣೆಗಳನ್ನ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಒಂದು ಅವರು ಇಂತಹ ಬದಲಾವಣೆಗಳಿಗೆ ಕಾರಣ ಆಗಬಹುದು. ಮತ್ತೆ ಕೆಲವೊಂದು ಏನಾಗ್ಬಿಡುತ್ತೆ, ಟ್ರೆಂಡಿಂಗ್ ಅಂತ ಆಗಿರುತ್ತೆ. ಟ್ರೆಂಡಿಂಗ್ ಟಾಪಿಕ್ಗಳು ಎಷ್ಟು ದಿನ ಜನರು ಅದರ ಮೇಲೆ ಬೇಸರಗೊಳ್ಳೋದಿಲ್ವೋ ಅಷ್ಟು ದಿನ ಅದು ನಡೆಯುತ್ತೆ. ನಂತರ ಯಾವ್ದು ಹೊಸ ಟಾಪಿಕ್ ಬರುತ್ತೆ ಅದ್ರ ಮೇಲೆ ಪೋಸ್ಟ್ ಕ್ರಿಯೇಟ್ ಮಾಡ್ತಾರೆ. ಅಂತಂದ್ರೆ ಟಾಪಿಕ್ಗಳು ಚೇಂಜ್ ಆಗ್ತಾ ಇದ್ದಾಗೆ ಪೋಸ್ಟ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ ಒಂದು ಸೀಸನ್ ಆದ್ಮೇಲೆ ಅದು ಮುಗಿದು ಹೋಗುತ್ತೆ, ಜನರಿಗೆ ಬೇಸರ ಆಗುತ್ತೆ, ಹೊಸ ಟಾಪಿಕ್ ಬರುತ್ತೆ, ಹೊಸ ವಿಷಯ ಹುಟ್ಟುಕೊಳ್ಳುತ್ತೆ, ಅದ್ರ ಮೇಲೆ ಪೋಸ್ಟ್ ಕ್ರಿಯೇಟ್ ಮಾಡ್ತಾರೆ. ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಈ ಆಕ್ಟಿವಿಸಮ್ ಇದೆಯಾ ಅಥವಾ ನಿಜವಾಗ್ಲೂ ಏನಾದ್ರೂ ಬದಲಾವಣೆ ಆಗಿದೆಯಾ ಇದರಿಂದ ಅನ್ನೋದು ಪ್ರಶ್ನೆ. ಇದಕ್ಕೆ ನಿಮ್ಮ ಉತ್ತರವನ್ನ ಕಮೆಂಟ್ ಮಾಡಬಹುದು ಅಥವಾ ಇದಕ್ಕೋಸ್ಕರ ಒಂದು ಉತ್ತರವನ್ನ ಥಿಂಕ್ ಮಾಡಿ ಆದ್ರೂ ರೆಡಿ ಮಾಡಿಟ್ಕೊಳ್ಳೋದು ಒಳ್ಳೆಯದು. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.